ನೀವು ನೋಡ್ತಾ ಇದ್ರೆ ಒಂದು ದೇವಿ ಈ ರೀತಿ ಕಳೆಯಾಗಿರ್ತಾಳೇನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಟಯರ್ಡ್ನೆಸ್ ಆಗಿತ್ತು. ಇಲ್ಲಿಗೆ ಬಂದಿದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ ಇದೆಯಲ್ಲ, ನಮ್ಮಲ್ಲೇ ಏನೋ ಒಂದು ಚೈತನ್ಯ ಶಕ್ತಿ ಕೊಡ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಕಾರ್ಡ್ ರೀಡಿಂಗ್, ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ಇದನ್ನ ಮಾಡ್ತೀರಾ ನೀವು? ನಾರ್ಮಲ್ ಆಗಿ ಯೂಶಲಿ ಎಲ್ಲ ಕ್ಲೈಂಟ್ಸ್ ಬಂದಾಗ ಪಾಸ್ ಹೇಳೋದೇ ಇಲ್ಲ, ಬಂದ ತಕ್ಷಣ ನೀವೇ ಎಲ್ಲ ಹೇಳಿ ಆಮೇಲೆ ನಾವು ಕ್ವೆಶನ್ಸ್ ಮಾಡ್ತೀವಿ ಅನ್ನೋದೇ ಜಾಸ್ತಿ ಬರೋದು. ಹೌದು. ಸೊ ಅವಾಗ ನನಗೆ ಎನರ್ಜೀಸ್ ಪಿಕ್ ಮಾಡೋದಿರುತ್ತೆ. ಸೊ ಎನರ್ಜಿ ಪಿಕ್ ಮಾಡ್ಕೊಳ್ಳೋದನ್ನ, ಸೋಲ್ ಎನರ್ಜಿ ಪಿಕ್ ಮಾಡೋದೇ ನನ್ನ ಟ್ಯಾರೋ ಕಾರ್ಡ್ಸ್. ಇವರು ತಮ್ಮ ಕಣ್ಣನ್ನು ಮುಚ್ಚಿ, ಅಂದರೆ ಐ ಕ್ಲೋಸ್ ಮಾಡಿ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಸೊ ನಿಮ್ಮಲ್ಲಿರುವಂಥ ಪ್ರೆಸೆಂಟ್, ಪಾಸ್ಟ್ ಹಾಗೆ ಫ್ಯೂಚರ್ನ ಚಾಚೂ ತಪ್ಪದೆ ನೀವು ಹಿಂಗೆ ಇದ್ರಿ, ನಿಮ್ಗೆ ಹಿಂಗೆ ಆಗಿತ್ತು, ನಿಮ್ಗೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಕೇಳ್ಪಟ್ಟೆ, ನೀವು ಎಷ್ಟೋ ಜನಕ್ಕೆ ಐಸೂರಿರುವಂಥ ಪೇಷಂಟ್ಸ್ಗಳ್ನೂ ಸಹ ಹೊರಗಡೆ ತೊಗೊಂಬಂದಿದ್ದೀರಾ. ಅಂದರೆ ಡಾಕ್ಟರ್ ಕೈಯಲ್ಲಿ ಆಗಿದ್ದ ಕೆಲಸ ನಿಮ್ಮ ಕೈಯಲ್ಲಿ ಆಗಿದೆ ಅಂತ. ಒಂದ್ಸಲ ರೀರೈಟ್ ಆಪ್ಷನ್ ಅಂತ ಇರುತ್ತೆ ನಮಗೆ. ಎಕ್ಸಾಂಪಲ್, ಒಂದು ಡಾಕ್ಟ್ರೆ ಅವರು ಸೊ ಹೀಗೆ ಕಾಲ್ ಮಾಡಿದ್ರು, ನನ್ನ ಹಸ್ಬೆಂಡ್ ಆಗಿದೆ 6 hours ನಿಮ್ಮ ಹಸ್ಬೆಂಡ್ ಉಳಿಸ್ಕೊಳ್ಳಿಕ್ಕೆ. ಆ 6 hours ಆದಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಅದು ನನಗೆ ದೈವ ಕೊಟ್ಟಿರೋ ಆಜ್ಞೆ. ಅದು 6 hours ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಬೆಡ್ ಮೇಲೆ. ರೀರೈಟ್ ಆಪ್ಷನ್ ಅಲ್ಲಿ 2 months ಇತ್ತು ಅಷ್ಟೇ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಮೇಡಮ್ ಒಂದು ಡೆತ್ ಕಾರ್ಡ್ ಬರ್ತಿದೆ, ಪ್ರಾಬ್ಲಮ್ ಹೆಂಡ್ ಅಂತ ಬರ್ತದೆ. ಹಸ್ಬೆಂಡ್ ತೀರೋದಾಗ ಒಂದು ಮಾತು ಹೇಳಿದ್ರು 2 months ಆದಮೇಲೆ, ನಿಮ್ಮ ಪ್ರಾಬ್ಲಮ್ ಹೆಂಡ್ ಅಂದಿದ್ದು ಇದೇ ಡೇಟಿಗಲ್ವಾ. ಅಂದರೆ ಏನು ಮೆಸೇಜ್ ಕೊಡ್ತು ದೇವರು ನಿಮಗೆ? ಸೊ ನಮಗೆ ಈ ಪಾರ್ಟ್ ಇದೆಯಲ್ಲ, ನಿಮ್ಗೆಲ್ಲರಿಗೂ ನಾರ್ಮಲ್ ಆಗಿರುತ್ತೆ, ಕಣ್ಣು ಮುಚ್ಚೋದೇ ಓಕೆ, ನಮ್ಗೆ ಹಂಗಲ್ಲ. ಇಫ್ ಡೋಂಟ್ ಮೈಂಡ್, ಇವಾಗ ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಕಾಣಿಸ್ತಿರ್ಬೋದು ಮೇಡಮ್? ಹಾಗೆ ನಾನು ಏನಂದ್ರೆ ನಾನು ಕಣ್ಣು ಮುಚ್ಚಿ ನೋಡಿ ಹೇಳಬೇಕು, ತಿರುಪತಿ ವೆಂಕಟರಮಣ ಕಾಣ್ತಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀನಿ. ಇದಂತೂ ಸತ್ಯ. ತುಂಬಾ ಸೀರಿಯಸ್ ವಿಚಾರನೂ ಅವರು ಮೆಸೇಜ್ನ ಪಾಸ್ ಮಾಡ್ತಾರೆ. ಅದು ಇವರಲ್ಲಿರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಗುಣ ಅಂತ ಹೇಳ್ಬೋದು. ನನಗೆ ಒಂದು ಹೇಳ್ತಾ ಇದ್ದಾರೆ, ನನಗೆ ಗೂಸ್ ಬಂಪ್ಸ್ ಸ್ಟಾರ್ಟ್ ಆಗುತ್ತೆ. ಆತ್ಮ ಹೇಗೆ ಸಾಯ್ತು ಅಂದ್ರೆ ಆ ದೇಹ ಹೇಗೆ ಸಾಯ್ತು ಅನ್ನೋದನ್ನ ನೀವು ಹೇಳ್ತೀರಾ? ಹೌದು. ಹಾಗಾದ್ರೆ ಯಾರಾದ್ರೂ ಒಂದು ಸೋಲ್ನ ದೇಹದ ಮೇಲೆ ಬಂದಿರೋನ ಆ ದೇಹದಿಂದ ಹೊರಗಡೆ ಕೂಡ ಕಳಿಸ್ತೀರಾ? ನಿಮಗೆ ಏನಾದ್ರು ವಿಶ್ವಾಸ ಇದೆಯಾ ಅವರಿಂದ ನಾನು ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಅಂತ? ನಾನು ಕಳೆದೋಗಿದೆ ವಾಚ್, ಇವ್ರು ಮಾಡಿಬಿಟ್ಟಿದ್ದಾರೆ, ಏನೋ ಕಳೆದೋಗಿದೆ ಅಂತ ವಾಚ್. ನನ್ನ ವಾಚ್ ಇಲ್ಲ ಮನೆಯಲ್ಲಿ. ಅಂದ್ರೆ ಅಲ್ಲ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಮೇಡಮ್, ವಾಚ್ ಇಲ್ಲ ಅಂತ ಕೇಳ್ತಿರೋದು ಯಾರಿಗೆ? ಸೋಲ್. ಓ ಮೈ ಗಾಡ್. 330 ಕೋಟಿ ದೇವತೆಗಳಿರುವಂಥ ನಮ್ಮ ಸಂಪ್ರದಾಯದಲ್ಲಿ ಯಾವ ದೇವರು ನಿಮ್ಗೆ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಮೇಡಮ್? ಹೀಲಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರ ದೈವನೇ ಯೂಸ್ ಮಾಡ್ಕೊಳ್ಳೋದು. ಎಲ್ಲೂ ಯಾರೂ ಕನೆಕ್ಟ್ ಆಗಲಿ ಇಲ್ಲ ಅಂದಾಗ ನನ್ನ ದೈವನ ಯೂಸ್ ಮಾಡ್ಕೊಳ್ಳೋದು ನಾನು ಯೂಶಲಿ. ನನ್ನ ನಂಬಿಕೆಯೇ ಇದೆ, ಮೂಢನಂಬಿಕೆ ಇಲ್ಲ ನನಗೆ. ಸೊ ನಾನು ಎಲ್ಲನೂ ಬಿಲೀವ್ ಮಾಡಲ್ಲ, ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನು ಕಲಿಬೇಕು. ಇದನ್ನ ಕೇಳಿದ್ರೆ ನಿಮ್ಗೆ ನಗು ಬರ್ಬೋದೇನೋ, ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅಪಹಾಸ್ಯ ನೀವೇ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ಈ ಶೋ ಯಾರು ನಂಬ್ತಾರೋ ಅವರ ಜೀವನವಂತೂ ಬದಲಾವಣೆ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂತಹ ನಿಮ್ಮೆಲ್ರಿಗೂ ಈ ಒಂದು ವಿಶೇಷವಾಗಿರುವಂಥ ಪಾಡ್ಕಾಸ್ಟ್ಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. ಇವತ್ತಿನ ಈ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ತುಂಬಾ ವಿಶೇಷವಾಗಿದೆ ಅಂತ ನನ್ನ ನಂಬಿಕೆ. ಹಾಗೂ ಸುಮಾರು 150 ಕಿಲೋಮೀಟರ್ಗಳ ಜರ್ನಿ ಮಾಡಿಕೊಂಡು ಇವತ್ತು ನಾವೊಂದು ಮೈಸೂರಿನ ಒಂದು ಭಾಗದಲ್ಲಿದ್ದೀವಿ. ನಾನು ಯೂಶಲ್ ಆಗಿ ಕೆಲವ್ರಿಗೆಲ್ಲ ಹೇಳ್ತಾ ಇದ್ದೆ, ಮೇಡಮ್ ನಿಮ್ಮಲ್ಲಿ ತುಂಬ ದೈವಿಕ ಕಳೆ ಇದೆ ಅಂತ. ಆದರೆ ಇವತ್ತು ಇವ್ರನ್ನ ನೋಡಿದ ತಕ್ಷಣ ಹೇಳ್ತಾ ಇದ್ದೀನಿ, ಒಂದಲ್ಲ ಎರಡಲ್ಲ ಸುಮಾರು ದೇವರನ್ನ ಸೇರಿದ್ರೆ ಈ ಒಂದು ದೈವಿಕ ಕಳೆ ಬರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಹೌದೇ? ಅಂಥ ವ್ಯಕ್ತಿನ, ಮಹತ್ತರವಾದ ವ್ಯಕ್ತಿನ ನಾವಿವತ್ತು ಪರಿಚಯ ನಿಮಗೆ ಮಾಡಿಸ್ಕೊಡ್ತಾ ಇದ್ದೀವಿ. ಬೇಸಿಕಲಿ ಏನಿಲ್ಲ ಅಂತಂದ್ರೂ ಸರಿಸುಮಾರು 6,000 to 7,000 ಜನರ ಮೇಲೆ ಕನ್ಸಲ್ಟೇಷನ್ಗಳನ್ನ ಇವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಯಾರೇ ಮನೆಗೆ ಬಂದರೂ ನಗುಮುಖದಿಂದ ಮಾತಾಡಿಸ್ತಾರೆ, ತುಂಬುರದಿಂದ ಮಾತಾಡಿಸ್ತಾರೆ, ಅಷ್ಟೇ ಖುಷಿ ಆಗುತ್ತೆ. ಒಬ್ಬರಿಗೆ ಸ್ನೇಹಿತರಾಗಿದ್ದಾರೆ, ಸಾವಿರಾರು ಜನಕ್ಕೆ ಗುರುಗಳಾಗಿದ್ದಾರೆ. ಹಾಗೂ ನಿಮ್ಮಲ್ಲಿರುವಂಥ ಕಾಯಿಲೆ ಕಸಾಯಗಳಿಗೆ, ನೆಗೆಟಿವ್ ಎನರ್ಜಿಗಳಿಗೆ ಟಾಟಾ ಬಾಯ್ ಬಾಯ್ ಹೇಳುವಂಥ ಓರ್ವ ಮಹಿಳೆನ ನಾನಿವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಟ್ಯಾರೋ ರೀಡಿಂಗಲ್ಲಿ ನೀವು ಕೇಳಿರ್ತೀರಾ, ಅದರಲ್ಲಿ ಎತ್ತಿದ ಕೈ ಇವರು. ಸುಮಾರು 4 ರಿಂದ 5 ವರ್ಷಗಳ ಕಾಲ ಇದನ್ನು ಕಲಿತು ಅಲ್ಲಿಂದ ಎಷ್ಟೋ ಜನಕ್ಕೆ ಇವರು ಕನ್ಸಲ್ಟೇಷನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ವಿಶೇಷವಾಗಿರೋದು ಇನ್ನೇನಪ್ಪ ಅಂತಂದರೆ, ಹೀಲಿಂಗ್ನ ಮಾಡ್ತಾರೆ. ಆಸ್ಟ್ರಾಲಜಿ ಹಾಗೂ ನ್ಯೂಮರಾಲಜಿಸ್ಟ್ ಅದ್ರ ಜೊತೆಯಲ್ಲಿ ಹೀಲಿಂಗ್ನ ಮಾಡ್ತಾರೆ ಅಂತ ಹೇಳಿದೆ. ಆ ಹೀಲಿಂಗ್ ಯಾವುದಪ್ಪ ಅಂತಂದರೆ ಅದುವೇ ಆಕಾಶಿಕ್ ಹೀಲಿಂಗ್. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋಂಥದ್ದು, ಬಿಕಾಸ್ ಸುಮಾರು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಳ್ತಾ ಇರೋಂಥದ್ದು ಫಸ್ಟ್ ಟೈಮ್. ಸೊ ಆಕಾಶಿಕ್ ಹೀಲಿಂಗ್ ಅಂತಂದರೆ ಏನು, ಯಾರಿದು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅದಕ್ಕೆ ಹೆಮ್ಮೆಯಿಂದ ನಿಮ್ಮೆಲ್ಲರ ಮುಖಾಂತರ ಜೋರಾದ ಚಪ್ಪಾಳೆಯೊಂದಿಗೆ ಇವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಅವರೇನೆ ನಮ್ಮ ದಿವ್ಯಾ ಆರಾಧ್ಯ ಮೇಡಮ್ ಅವರು. ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ತೆ ಸರ್. ನೀವು ನೋಡ್ತಾ ಇದ್ರೆ
ಒಂದು ದೇವಿ ಈ ರೀತಿ ಕಳೆಯಾಗಿರ್ತಾಳೇನೋ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಈ ಒಂದು ಅಂದರೆ ಅಲ್ಲಿಂದ ಬರಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ನಾನು ಆ್ಯಕ್ಚುಲಿ ಈ ಪ್ರಶ್ನೆ ನಿಮ್ಮನ್ನು ಕೇಳೋದು ತಪ್ಪು ಅನಿಸುತ್ತೆ, ಹೇಗಿದ್ದೀರಾ ಅಂತ ಕೇಳೋದು ತಪ್ಪು ಅನಿಸುತ್ತೆ ಅಲ್ವಾ ಮೇಡಮ್? ನೀವು ನ್ಯೂಮರಾಲಜಿಸ್ಟ್ ಆಗಿದ್ದೀರಾ ಹಾಗೂ ಅಸ್ಟ್ರಾಲಜರ್ ಆಗಿದ್ದೀರಾ, ಅದ್ರ ಜೊತೆಲಿ ಆಕಾಶಿಕ್ ಹೀಲರ್ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕೇಳ್ಪಟ್ಟೆ ನೀವು ಸಾಧನೆ ಕೂಡ ಮಾಡಿದ್ದೀರಾ, ಯಕ್ಷಿಣಿ ಸಾಧನೆ ಕೂಡ ಮಾಡಿದ್ದೀರಾ ಅಂತಲೂ ಕೇಳ್ಪಟ್ಟೆ. ಸೊ ನಿಮ್ಮ ಜರ್ನಿ ಶುರುವಾಗಿದ್ದು ಯಾವಾಗಿಂದ ಮೇಡಮ್? 4 years ಆಯಿತು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಬೇಸಿಕ್ ಟ್ಯಾರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಟ್ಯಾರೋ ಆದಮೇಲೆ ಪೆಂಡ್ಯುಲಮ್ ಅಂತ ಬರುತ್ತೆ. ಪೆಂಡ್ಯುಲಮ್ ಆದಮೇಲೆ ಮ್ಯಾನಿಫೆಸ್ಟೇಷನ್, ಕ್ರಿಸ್ಟಲ್ ಹೀಲಿಂಗ್ ಅಂತ, ಹಾಗೆ ಕಂಟಿನ್ಯೂ ಆಯಿತು, ಸಿದ್ಧಿವರೆಗೂ ಬಂದಿದೆ ಇವಾಗ, ದೈವ ಸಿದ್ಧಿ. ಇವತ್ತು ನಾವು ಇವರ ಮನೇಲೇ, ಮೈಸೂರಿನ ಇವರ ಗೃಹದಲ್ಲಿನೇ ನಾವು ಮಾಡ್ತಾ ಇದ್ದಂಥ ಒಂದು ಪಾಡ್ಕಾಸ್ಟು. ಇಲ್ಲಿ ನನಗೆ ಈ ಐಟಮ್ಸ್ನೆಲ್ಲ ನೋಡ್ತಾ ಇದ್ದರೆ, ಐ ಆಮ್ ಸಾರಿ ಟು ಯೂಸ್ ಐಟಮ್ಸ್ ಅಂತ ಹೇಳ್ಬಾರ್ದು, ಇಲ್ಲಿರುವಂಥ ಎಲ್ಲ ಆ ದೇವರ ಬಿಂಬಗಳನ್ನು ನೋಡ್ತಾ ಇದ್ದರೆ, ಮೂರ್ತಿಗಳನ್ನು ನೋಡ್ತಾ ಇದ್ದರೆ, ನಿಮ್ಮಲ್ಲಿರೋ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮಲ್ಲಿರುವಂಥ ಒಂದು ಟಯರ್ಡ್ನೆಸ್ ಇದ್ದರೆ ಇಲ್ಲಿಗೆ ಬಂದ್ರೇ ಅದು ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿದೆಯೋ ಅಂತ ಅನಿಸುತ್ತೆ. ಟು ಬಿ ವೆರಿ ಫ್ರ್ಯಾಂಕ್, ನಿಮ್ಮನ್ನು ಮೆಚ್ಚಕ್ಕೆ ಈ ಮಾತು ನಾನು ಹೇಳ್ತಿಲ್ಲ. ನಾವು ಬೆಂಗಳೂರಿಂದ ಜರ್ನಿ ಮಾಡ್ಕೊಂಡು ಬಂದ್ವಿ, ಸ್ವಲ್ಪ ಟಯರ್ಡ್ನೆಸ್ ಆಗಿತ್ತು. ಇಲ್ಲಿಗೆ ಬಂದಿದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ ಇದೆಯಲ್ಲ, ನಮ್ಮಲ್ಲೇ ಏನೋ ಒಂದು ಚೈತನ್ಯ ಶಕ್ತಿ ಕೊಡ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ವೆಂಕಟಾಚಲ ಅವಧೂತರು ಇದ್ದಾರೆ, ಅಲ್ಲಿ ಗುರುಗಳೆಲ್ಲರೂ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪಾಡ್ಕಾಸ್ಟ್ ತುಂಬಾ ವಿಶೇಷವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೇಡಮ್, ಮೊದಲನೇದಾಗಿ ಈ ಕಾರ್ಡ್ ರೀಡಿಂಗ್, ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ಇದನ್ನು ಮಾಡ್ತೀರಾ ನೀವು? ಈಗ ಒಬ್ಬೊಬ್ರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ. ಈಗ ಹೇಗಿರುತ್ತೆ, ಒಬ್ಬೊಬ್ರು ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಆಗಿರಲ್ಲ. ಸೊ ಸೋಲ್ ಎನರ್ಜಿ ಪಿಕ್ ಮಾಡೋದು ನಾನು. ನಾರ್ಮಲ್ ಆಗಿ ಯೂಶಲಿ ಎಲ್ಲ ಕ್ಲೈಂಟ್ಸ್ ಬಂದಾಗ ಪಾಸ್ ಹೇಳೋದೇ ಇಲ್ಲ. ನನ್ನ ಹತ್ರ ಅಂತೂ ಕುತ್ಕೊಂಡಾಗ ಹೇಗಿರುತ್ತೆ, ಅದೇ ಒಂಥರ ಬಂದ ತಕ್ಷಣ ನೀವೇ ಎಲ್ಲ ಹೇಳಿ ಆಮೇಲೆ ನಾವು ಕ್ವೆಶನ್ಸ್ ಮಾಡ್ತೀವಿ ಅನ್ನೋದ್ರೆ ಜಾಸ್ತಿ ಬರೋದು. ಸೊ ಅವಾಗ ನನಗೆ ಎನರ್ಜಿಸ್ ಪಿಕ್ ಮಾಡೋದಿರುತ್ತೆ. ಸೊ ಎನರ್ಜಿ ಪಿಕ್ ಮಾಡ್ಕೊಳ್ಳೋದನ್ನ, ಸೋಲ್ ಎನರ್ಜಿ ಪಿಕ್ ಮಾಡೋದೇ ನಾನು ಟ್ಯಾರೋ ಕಾರ್ಡ್ಸ್ ಅಂತ ಹೇಳಿ. ಸೊ ಯಾವುದೇ ಒಬ್ಬ ಮನುಷ್ಯನ ಭವಿಷ್ಯನ ಎಲ್ಲೋ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನೀಟಾಗಿ ಹೇಳೋದು ಅಂತಾನೆ ಟ್ಯಾರೋ ಕಾರ್ಡ್ಸ್ನ ನಾನು ಟೂಲ್ ಥರ ಯೂಸ್ ಮಾಡ್ಕೊತೀನಿ. ಯಾಕಂದರೆ ಒಂದೊಂದ್ಸಲ ವಿಷನಲ್ಲಿ ನೋಡ್ತಾ ಇರ್ತೀನಿ, ಕಣ್ಮುಚ್ಚಿ ನೋಡಿ ಹೇಳೋವಾಗ ಹೆಡ್ಡೇಕ್ ಬಂದ್ಬಿಡತ್ತೆ ನನಗೆ. ಸೊ ತುಂಬ ಪ್ರಾಬ್ಲಮ್ಸ್ ಇದರಲ್ಲಿ ಏನೋ ಸ್ಟಕ್ ಇದ್ರೆ ಮಾತ್ರ ನಾನು ಕಣ್ಣು ಮುಚ್ಚೋದು. ನನ್ನ ಕ್ಲೈಂಟ್ಸಿಗೆ ಗೊತ್ತಿರುತ್ತೆ ನಾನು ಯಾವಾಗ ಹೇಗೆ ಮಾಡ್ತೀನಿ ಅಂತ. ಸೊ ನಾನು ಫಸ್ಟ್ ನೋಡ್ತೀನಿ ಎನರ್ಜಿನಲ್ಲಿ ಚೆನ್ನಾಗಿದೆ ಅಂದರೆ ನಾನು ಮುಟ್ಟಕ್ಕೆ ಹೋಗಲ್ಲ, ಇಲ್ಲಾಂದರೆ ಕಣ್ಣು ಮುಚ್ಚಿ ವಿಷನ್ ರೀಡಿಂಗ್ ಅಂತ. ಹೌದು, ನಾನು ಇದನ್ನ ಪಾಯಿಂಟ್ ಹೇಳೋದು ಮರ್ತಿದ್ದೆ. ವೀಕ್ಷಕರೇ, ನಮ್ಮ ದಿವ್ಯಾ ಮೇಡಮ್ ಅವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇವರು ತಮ್ಮ ಕಣ್ಣನ್ನು ಮುಚ್ಚಿ, ಅಂದರೆ ಐ ಕ್ಲೋಸ್ ಮಾಡಿ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಆ್ಯಂಡ್ ಆಕಾಶಿಕ್ ರೀಡಿಂಗಲ್ಲಿ ವಿಶೇಷತೆ ಏನಂತಂದರೆ, ನಿಮ್ಮಲ್ಲಿರುವಂಥ ಪಾಸ್ಟ್ ಲೈಫ್ ಒಂದು ರೀತಿಯಲ್ಲೇ ಬ್ರಹ್ಮಾಂಡದ ಲೈಬ್ರರಿ ಅಂತಲೇ ಹೇಳ್ಬೋದು. ನಾನು ಅವ್ರ ಸ್ಟೇಟಸಲ್ಲೇ ನೋಡಿದೆ ಇದನ್ನು. ಸೊ ಆಕಾಶಿಕ್ ರೀಡಿಂಗ್ ಅಂತಂದರೆ ಒಂದು ಬ್ರಹ್ಮಾಂಡದ ಲೈಬ್ರರಿ. ಸೊ ನಿಮ್ಮಲ್ಲಿರುವಂಥ ಪ್ರೆಸೆಂಟ್, ಪಾಸ್ಟ್ ಹಾಗೆ ಫ್ಯೂಚರ್ನ ಚಾಚೂ ತಪ್ಪದೆ ನೀವು ಹಿಂಗೆ ಇದ್ರಿ, ನಿಮ್ಗೆ ಹಿಂಗೆ ಆಗಿತ್ತು, ನಿಮ್ಗೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ. ಮೇಡಮ್, ಈಗ ಈ ಕಾರ್ಡ್ ಎಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಒಂದು ಕಡೆ ಇದು ಅಸ್ಟ್ರಾಲಜಿಯ ಮುಂದುವರೆದ ಭಾಗ ಅಂತ ಅನ್ಸಲ್ವಾ? ಅಂದ್ರೆ ಅಪ್ಡೇಷನ್ ಆಫ್ ಥಿಂಗ್, ಅಂದ್ರೆ ಮೂಲತಃ ಎಲ್ಲಿಂದ ಬಂದಿರೋಂತ ಇದೆಲ್ಲ ಫಾರಿನ್ ಕಲ್ಚರ್. ಬಟ್ ಏನಂದ್ರೆ ವೇದಿಕ್ ಇದೆಯಲ್ಲ, ಅದು ತುಂಬ ಈಗ ಹೇಗಿರುತ್ತೆ, ವೇದಿಕಲ್ಲಿ ಪ್ಲಾನೆಟ್ಸ್ ಬಗ್ಗೆ ಹೇಳ್ತೀವಿ, ಇದು ಪಂಚತತ್ವಗಳ ಬಗ್ಗೆ ಹೇಳ್ತೀವಿ ಅಷ್ಟೇ. ಸೊ ನನಗೆ ಈಸಿ, ವೇದಿಕ್ಗಿಂತ ಇದು ನನಗೆ ಈಸಿ ಅನಿಸುತ್ತೆ. ಸೊ ನನಗೇನೋ ದೈವ ಬಲ ಇರೋದ್ರಿಂದ, ಭಗವಂತನ ಆಶೀರ್ವಾದ ಇರೋದ್ರಿಂದ ನನಗೆ ವೇದಿಕ್ಗಿಂತ ಕನೆಕ್ಟ್ ಆಗಿದ್ದಿದೆ. ಆಮೇಲೆ ನಾನು ಕೇಳ್ಪಟ್ಟೆ, ನೀವು ಎಷ್ಟೋ ಜನಕ್ಕೆ ಐಸಿಯು ಇರುವಂಥ ಪೇಷಂಟ್ಸ್ಗಳ್ನೂ ಸಹ ಹೊರಗಡೆ ತೊಗೊಂಬಂದಿದ್ದೀರಾ. ಅಂದರೆ ಡಾಕ್ಟರ್ ಕೈಯಲ್ಲಿ ಆಗಿದ್ದ ಕೆಲಸ ನಿಮ್ಮ ಕೈಯಲ್ಲಿ ಆಗಿದೆ ಅಂತ. ಅಂದರೆ ಆ ಥರ ಹೆಂಗಿರುತ್ತೆ ಅಂದರೆ, ಒಂದ್ಸಲ ರೀರೈಟ್ ಆಪ್ಷನ್ ಅಂತ ಇರುತ್ತೆ ನಮಗೆ. ರೀರೈಟ್ ಆಪ್ಷನ್ ಇರುತ್ತೆ. ಒಂದು ರೀಡಿಂಗ್, ನಾನು ಆಕಾಶಿಕ್ ರೀಡರ್, ನನ್ನ ಕ್ಲೈಂಟ್ಸಿಗೆ ಗೊತ್ತಿದೆ, ರಿವ್ಯೂ ಇದೆ ನನ್ನ ಹತ್ರ ಎಲ್ಲ. ಸೊ ಹೇಗಿರುತ್ತೆ ಅಂದರೆ, ಫಸ್ಟ್ ಒಂದ್ಸಲ ಎಕ್ಸಾಂಪಲ್, ಒಂದು ಡಾಕ್ಟ್ರೆ ಅವರು ಮೇಡಮ್ ನೋಡಿದ್ರೆ ನಂದು ನೋಡಿರ್ತಾರೆ ಅವ್ರು. ಇವಾಗ ನಿಮ್ಮ ಚಾನಲ್ ನೋಡಿದಾಗ ಗೊತ್ತಾಗುತ್ತೆ ಅವರಿಗೆ. ಸೊ ಹೀಗೆ ಕಾಲ್ ಮಾಡಿದ್ರು, ನನ್ನ ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಾರೆ. ಬಟ್ ನಾನು ಹೇಳಿದೆ, ನಾನು ಈ ಟೈಮಲ್ಲಿ ನಾನು ಮನೆಗೆ ಕಳಿಸ್ಕೊಡ್ತೀನಿ. ಅವತ್ತು ನನಗೆ ತುಂಬ ಕಾಲ್ಸ್ ಮೇಲೆ ಕಾಲ್ಸು, ನಂಗೆ ಇರಿಟೇಟ್ ಆಗ್ತದೆ. ನಾನು ಧ್ಯಾನಕ್ಕೆ ಹೋಗಬೇಕು, ನಾನು ಮಾಡೋದೆಲ್ಲ ಧ್ಯಾನ ಮಾರ್ಗದಿಂದ, ನಾನು ಬೇರೆ ಏನು ಯೂಸ್ ಮಾಡಲ್ಲ. ನಾನು ದೈವ ಸಿದ್ಧಿ ಆಗಿರೋದ್ರಿಂದ ನಾನು ಧ್ಯಾನ ಮಾರ್ಗದಲ್ಲೇ ಹೋಗೋದು. ಅಂದರೆ ಇದೊಂಥರ ಟೆಲಿಪತಿ ಥರ, ಸೈನ್ಸ್ ನಾನು ನಂಬ್ತೀನಿ. ನನ್ನ ನಂಬಿಕೆನೇ ಇದೆ, ಮೂಢನಂಬಿಕೆ ಇಲ್ಲ ನನಗೆ. ಸೊ ನಾನು ಎಲ್ಲನೂ ಬಿಲೀವ್ ಮಾಡಲ್ಲ. ಅದು ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಾನು ಕಲಿಬೇಕು. ಕಲಿತ್ರೆ ಮಾತ್ರ ನಾನು ಬಂದು ಇಲ್ಲಿ ಕುತ್ಕೊಳ್ಳೋಕ್ಕಾಗೋದು. ಯಾಕಂದ್ರೆ ಯಾರೋ ಹೇಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಅದೆಲ್ಲ ನಾನು ಮಾಡಲ್ಲ. ನಾನು ಸರಿ ಗುರುಗಳಿಗೆ ತುಂಬ ಹೇಳ್ತಾ ಇದ್ರು ಅವರು. ನಾನು ಪೂಜೆ ಕೂತ್ಕೊಂಡೆ, 6 o'clock ಕಾಲ್ ಬಂತು. ನಾನು ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇದ್ದೆ. ಹೀಗೆ ಹೋದಾಗ
ಮೇಡಮ್ಗೆ ಹೇಳ್ದೆ ವಾಪಸ್ ರಿಟರ್ನ್ ಹೋಗಿ. ಅವ್ರು ಶ್ರೀರಂಗಪಟ್ಟಣ ದಾಟ್ಬಿಟ್ಟಿದ್ರು ಆರಾಮಾಗಿ. ಅಂದ್ರೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ ಊರಿಗೆ. ಓಕೆ. ನಾನು ಹೇಳ್ದೆ ಮೇಡಮ್ ವಾಪಸ್ ರಿಟರ್ನ್ ತಗೊಳ್ಳಿ ಕಾರು, ಅಂದ್ರೆ ಹಾಸ್ಪಿಟ್ಲಿಗೆ ತಗೊಳ್ಳಿ. ಓಕೆ. ಸೊ ತಗೊಂಡ್ಮೇಲೆ ಶ್ರೀರಂಗಪಟ್ಟಣ ಕ್ರಾಸ್ 6 hours ಇದೆ ಮೇಡಮ್. ನಾನು ಹೇಳಿದ್ದು ಶಶಿಕಲಾ ಮೇಡಮ್ಗೆ 6 hours ಇದೆ ನಿಮ್ಮ ಹಸ್ಬೆಂಡ್ ಉಳಿಸ್ಕೊಳ್ಳಿಕ್ಕೆ. ಆ 6 hours ಆದ್ಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಅದು ನನಗೆ ದೈವ ಕೊಟ್ಟಿರೋ ಆಜ್ಞೆ ಅದು. ಓಕೆ. 6 hours ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಬೆಡ್ ಮೇಲೆ, ಮತ್ತೆ ಫುಲ್ ಎಲ್ಲ ಥರ ಆಗೋಗಿದೆ. ಬಟ್ 6 hours ಆದರೂ ನಾನು ಅವತ್ತು ಫುಲ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅವ್ರನ್ನ ಹಾಕೊಂಡು ಕೂತಿದ್ದವು. ಆ ಟೈಮಲ್ಲಿ ನಾನು ಅವ್ರನ್ನ ಮನೆಗೆ ಕಳ್ಸಿಕೊಟ್ಟಿದ್ದು ನಿಜ. ಬಟ್ ರೀರೈಟ್ ಆಪ್ಷನಲ್ಲಿ 2 months ಇತ್ತು ಅಷ್ಟೆ. ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಮೇಡಮ್ ಒಂದು ಡೆತ್ ಕಾರ್ಡ್ ಬರ್ತಿದೆ, ಪ್ರಾಬ್ಲಮ್ ಹ್ಯಾಂಡ್ ಅಂತ ಬರ್ತದೆ, ಬಟ್ ಹೇಳಿಕ್ಕಾಗಲ್ಲ, ಎಮೋಷನಲ್ ಕನೆಕ್ಟ್ ಇರುತ್ತೆ. ಸೊ ಅವರು ಹಸ್ಬೆಂಡ್ ತೀರೋದಾಗ ಒಂದು ಮಾತು ಹೇಳಿದ್ರು 2 months ಆದಮೇಲೆ, ನಿನ್ನ ಪ್ರಾಬ್ಲಮ್ ಎಂಡ್ ಅಂದಿದ್ದು ಇದೇ ಡೇಟಿಗಲ್ವಾ ಅಂತ. ಅಂದ್ರೆ ನೀವು ಅವತ್ತೇ ಅವ್ರಿಗೆ ಹೇಳಿದ್ರಿ ಇನ್ನು 2 ತಿಂಗಳು ಮಾತ್ರ ನಿಮ್ಮ ಹಸ್ಬೆಂಡ್ ಇರ್ತಾರೆ ಅಂತ? ಅಂದ್ರೆ ಪ್ರಾಬ್ಲಮ್ ಎಂಡ್ ಅಂತ ಹೇಳಿದ್ದು, ಬಟ್ ನಾನು ಇಂಡೈರೆಕ್ಟ್ ಹೇಳಿದೆ ನಾನು 2 months ಅಷ್ಟೇ ಬದುಕಿಸ್ಲಿಕ್ಕೆ ಆಗೋದು. ಮನೆಗೆ ಈ ಟೈಮಲ್ಲಿ ನನ್ನನ್ನು ಕೇಳಿರೋದು ನನಗೆ ಒಂದು ರೀರೈಟ್ ಆಪ್ಷನ್. ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ಈ ಆಕಾಶಿಕ್ ರೀಡಿಂಗ್ ನಾವು ಒಳಗಡೆ ಹೋಗೋಕ್ಕಿಂತ ಮುಂಚೆ, ಐ ಮೀನ್ ಟು ಸೇ ದಟ್ ಇನ್ ಡೀಟೇಲ್ ಆಗಿ ತಿಳ್ಕೊಳೋದಕ್ಕಿಂತ ಮುಂಚೆ ಈ ವಿಜುವಲ್ಸಲ್ಲಿ ನಿಮ್ಗೆ ಏನಾಯ್ತು ಮೇಡಮ್? ಅಂದರೆ ಏನು ಮೆಸೇಜ್ ಕೊಡ್ತು ದೇವರು ನಿಮಗೆ ಅಂತ? ಅಂದರೆ ನನಗೆ ಆಕಾಶಿಕ್ ನಾನು ತುಂಬ ಎಲ್ಲದರಲ್ಲೂ ಎಕ್ಸ್ಪರ್ಟ್, ಎಲ್ಲರಿಗೂ ಗೊತ್ತಿರುತ್ತೆ, ನನಗೆ ಕಲಿಸಿದ ಗುರುಗಳಿಗೆ ಎಲ್ಲ ಗೊತ್ತಿರುತ್ತೆ. ಸೊ ನಾನು ಅಂದರೆ ಇನ್ನೊಬ್ಬರು ಮೇಡಮ್ ಜೊತೆ ಕೂತ್ಕೊಂಡಾಗ ಅವ್ರಿಗೊಂದು ಪಾಡ್ಕಾಸ್ಟಲ್ಲಿ ಹೇಳಿದಾರೆ ನನ್ನ ಬಗ್ಗೆ. ಸೊ ನಾನು ಕೂತ್ಕೊಂಡು ಹೇಳಿದೆ, ನಮ್ಗೆ ಏನಾದ್ರು ಒಂದು ಎಕ್ಸ್ಪೀರಿಮೆಂಟ್, ಅಂದರೆ ಈ 3rd eye ಚಕ್ರ ಧ್ಯಾನ ಎಲ್ಲ ಮಾಡಲ್ಲ ನಾನು, ಅಂತ ಅಷ್ಟು ಫೋಕಸ್ ಇರಲಿಲ್ಲ. ಕೂತ್ಕೊಂಡಾಗ ಹೇಳಿದೆ, ಒಂದು ಆಕಾಶಿಕ್ ರೀಡಿಂಗ್ ಎಲ್ಲರೂ ಮಾತಾಡ್ತಿದ್ದಾರೆ, ಆಕಾಶಿಕ್ ರೀಡಿಂಗ್ ಕಲಿಯೋಣ. ಅಲ್ಲಿಗೊಬ್ರು ಮೆಸೇಜ್ ಮಾಡಿದ್ರೆ ಅವಳು 3 lakh ಫೀಸ್ ಅಂತ ಹೇಳಿದ್ರು. ನಾನು 3rd eye ಚಕ್ರ ಆಕ್ಟಿವೇಶನ್ ಅಷ್ಟೇ ಇರೋದು ಇದು. ಸೊ ಆಕಾಶಿಕ್ ರೀಡಿಂಗ್ ಇಸ್ ನಥಿಂಗ್ ಬಟ್ 3rd eye ಚಕ್ರ ಆಕ್ಟಿವ್ ಮಾಡ್ತಾ ಇರ್ತಾರೆ. ಓಕೆ. ಸೊ ನಮಗೆ ಈ ಪಾರ್ಟ್ ಇದೆಲ್ಲ ನಿಮ್ಗೆಲ್ಲರಿಗೂ ನಾರ್ಮಲ್ ಆಗಿರುತ್ತೆ, ಕಣ್ಮುಚ್ಚದೆ ಓಕೆ. ನಮ್ಗೆ ಹಂಗಲ್ಲ, ಇಷ್ಟು ಜನ ಕೂತಿದ್ದೀರಾ, ಇಷ್ಟು ಜನದ ಎಲ್ಲಾರ್ದು ಯಾರ್ದಾದ್ರು ಒಬ್ರದ್ದು ಪಿಕ್ ಆಗ್ತಾನೆ ಇರುತ್ತೆ, ಒಂದು ಮೂವಿ ತರ ಹೋಗ್ತಾ ಇರುತ್ತೆ ನನಗೆ. ಇಷ್ಟು ಜನ ಕೂತಿದ್ದಾರೆ, ಇಷ್ಟು ಜನದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ರೀತಿಯಲ್ಲಿ ಇವ್ರ ಭವಿಷ್ಯ ಅಥವಾ ಇವ್ರಿಗಿರುವಂಥ ನೆಗೆಟಿವ್ ವೈಬ್ಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತಾ? ನೆಗೆಟಿವ್ ವರ್ಷನ್ ಅಂತಾನು ಇರಲ್ಲ, ಪಾಸಿಟಿವ್ ವರ್ಷನ್ ಅಂತಾನು ನನಗೇನು ಕಾಣಿಸ್ತಿರುತ್ತೆ. ಇಫ್ ಡೋಂಟ್ ಮೈಂಡ್, ಇವಾಗ ನನ್ನನ್ನು ನೋಡಿದ್ರೆ ನಿಮ್ಗೆ ಏನು ಕಾಣಿಸ್ತಿರ್ಬೋದು ಮೇಡಮ್? ಹಾಗೆ ನಾನು ಏನು ಅಂದ್ರೆ ನಾನು ಕಣ್ಣು ಮುಚ್ಚಿ ನೋಡಿ ಹೇಳಬೇಕು, ತಿರುಪತಿ ವೆಂಕಟರಮಣ ಕಾಣ್ತಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ, ವೆಂಕಟೇಶ್ವರ ಕಾಣಿಸ್ತಿದ್ದಾರೆ. ಹಿಂಗೆ ಕಣ್ಣು ಮುಚ್ಚಿದ ತಕ್ಷಣ ವೆಂಕಟೇಶ್ವರ ಬಂದ, ಅದು ಯಾಕೆ ಅಂತ ನೀವು ಹೇಳ್ಬೇಕು ನನಗೀಗ. ನಾನು ಐ ಫೀಲ್ ಸೋ ಬ್ಲೆಸ್ಡ್, ಯಾಕೆಂದ್ರೆ ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಸುಮಾರು ದಿನಗಳಿಂದ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೀನಿ ನಾನು. ಇದಂತೂ ಸತ್ಯ. ತಿರುಪತಿಗೆ ಹೋದಾಗ ಒಂದಷ್ಟು ಮಿರಾಕಲ್ಸ್ ಆಗಿರೋದು ನನಗೆ ಸತ್ಯ. ಹಂಗಿಲ್ಲ ಮೇಡಮ್, ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ನನಗೆ ಒಂದು ಹೇಳ್ತಾ ಇದ್ದಾರೆ, ನನಗೆ ಗೂಸ್ ಬಂಪ್ ಸ್ಟಾರ್ಟ್ ಆಗುತ್ತೆ ಲೈವ್ ಅಲ್ಲಿ. ವಿಶೇಷತೆ ಏನಂತಂದ್ರೆ ವೀಕ್ಷಕರ, ನಾನು ಇನ್ನೊಂದು ಹೇಳ್ತೀನಿ, ತುಂಬಾ ಜಾಯ್ಫುಲ್ ಆಗಿ, ತುಂಬ ಸ್ಮೂತ್ ಆಗಿ, ನಗ್ನಗ್ತಾ ಹೇಳ್ತಾ ಇರ್ತಾರೆ. ತುಂಬ ಸೀರಿಯಸ್ ವಿಚಾರನೂ ಅವರು ನಗ್ನಗ್ತಾ ಮೆಸೇಜ್ನ ಪಾಸ್ ಮಾಡ್ತಾರೆ. ಅದು ಇವರಲ್ಲಿರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಗುಣ ಅಂತ ಹೇಳ್ಬೋದು. ವೆಂಕಟರಮಣ ಸ್ವಾಮಿ ಕಾಣ್ತಾ ಇದ್ದಾರೆ, ಬಟ್ ಅವ್ರು ಗೂಸ್ ಬಂಪ್ ಬರ್ತಾ ಇದೆ, ಅದನ್ನು ನಗ್ನಗ್ತಾ ನಂಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಯಾಕೆ ಅಂತಂದರೆ ನನಗೆ ಎನರ್ಜಿಸ್ ತುಂಬ ಪಿಕ್ ಮಾಡಿ, ನಾನು ಸೀರಿಯಸ್ ಆಗಿ ಈಗ ನಾನು ತುಂಬ ಸೋಲ್ಸ್ನ ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ತುಂಬ ಸೋಲ್ಸ್ ನೋಡ್ಬಿಟ್ಟಿದ್ದೀನಿ. ಹೆಂಗಿರುತ್ತೆ ಅಂದರೆ ನಾನು ಕಣ್ಣು ಮುಚ್ಚಾಗ ನಿಮ್ಮ ಆನ್ಸರ್ಸ್ನ ತುಂಬ ಜನ ನೋಡ್ಬಿಟ್ಟಿರ್ತೀನಿ, ಎಷ್ಟೋ ಜನ ಸೂಸೈಡ್ ಕೇಸ್ಗಳನ್ನ ನೋಡಿರ್ತೀನಿ, ಎಷ್ಟೋ ಜನ ಕೆಟ್ಟ ಆತ್ಮಗಳು ನೋಡಿರ್ತೀನಿ. ಆ ಕೆಟ್ಟ ಆತ್ಮಗಳಿಗೂ ನಾವು ನಗ್ನಗ್ತಾನೆ ಆನ್ಸರ್ ಮಾಡಿರ್ತೀನಿ, ಯಾಕಂದ್ರೆ ನನಗೇನು ಮಾಡಬಾರ್ದಲ್ಲ. ಇಲ್ಲ, ನಿಜ. ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಇನ್ ಡೀಟೇಲ್ ಆಗಿ ಬರ್ತೀನಿ. ಸೊ ಈಗ ನಾನು ಕೇಳ್ತಾ ಇದ್ದೆ ನಿಮ್ಮ ಪ್ರಶ್ನೆ, ಇಲ್ಲಿರುವಂಥ ಇಷ್ಟು ಜನದಲ್ಲಿ ನೆಗೆಟಿವ್ ಎನರ್ಜೀಸ್ ಗೊತ್ತಾಗುತ್ತೆ, ಅದು ನಿಮ್ಮ 3rd eye ಆಕ್ಟಿವೇಶನ್ ಆಗಿರೋದ್ರಿಂದ ಆಕಾಶಿಕ್ ರೀಡಿಂಗಲ್ಲಿ ಗೊತ್ತಾಗುತ್ತೆ. ನೀವು ಸುಮಾರು ಜನ ನೋಡಿರ್ತೀರ, ಆದರೆ ಈ ಥರ ವಿದ್ಯೆ ಕಲ್ತಿರೋರನ್ನ ನೋಡೋದು ತುಂಬಾ ಹೇರಳ, ತುಂಬಾ ಕಡಿಮೆ. ಹೌದು, ಆಕಾಶಿಕ್ ರೀಡಿಂಗ್ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಎಲ್ಲರೂ ಸಾಧನೆ ಮಾಡ್ಕೊಳ್ಳೋದಕ್ಕೆ ತೀರಾ ಕಷ್ಟ. ಕಣ್ಣು ಮುಚ್ಕೊಂಡು ನಿಮ್ಮ ಭವಿಷ್ಯನ ಹೇಳ್ತಾರೆ ಅಂತಂದರೆ ಅವ್ರಿಗೆ ಕಾಣಿಸುವಂಥ ವಿಚಾರಗಳು ನಿಮ್ಮಲ್ಲಿ ಹೇಳಿದಾಗ ಅದು ಸತ್ಯವಾಗಿದ್ದರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಸಾಧ್ಯ. ಅಂತ ಅಕ್ಸೆಪ್ಟ್ ಮಾಡ್ಕೊಬೇಕು ಅನ್ನೋ ವಿಚಾರಗಳನ್ನ ನಿಮ್ಗೆ ಹೇಳಿದಾಗ ಇನ್ನೆಷ್ಟು ಸತ್ಯಾಸತ್ಯತೆಗಳು ಇವ್ರಿಗೆ ತಿಳಿಯುತ್ತೆ ನಿಮ್ಮ ಬಗ್ಗೆ ಅನ್ನೋದನ್ನೇ ಯೋಚನೆ ಮಾಡಿ. ಖಂಡಿತವಾಗ್ಲೂ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಇವರ ಡೀಟೇಲ್ಸ್ನ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವೇನಾದರೂ ಇವ್ರನ್ನ ವಿಚಾರಿಸಬೇಕು ಅಥವಾ ಮೀಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಕಾಲ್ ದೆಮ್ ಡೈರೆಕ್ಟ್ಲಿ ಆ್ಯಂಡ್ ನಿಮ್ಮ ವಿಚಾರಗಳನ್ನ ಮುಕ್ತವಾಗಿ ಇಡ್ತಾರೆ. ಅದಂತೂ ಸತ್ಯ. ಅಂದರೆ ಮುಕ್ತವಾಗಿ ಹೇಳ್ತಾರೆ, ಅದ್ರ ಜೊತೆಲಿ ಗೌಪ್ಯವಾಗಿ ಇಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೇಡಮ್,
ಆಕಾಶಿಕ್ ರೀಡಿಂಗ್ ಅನ್ನೋದೇ ಒಂದು ರೀತಿಯಲ್ಲಿ ನನಗೆ ತುಂಬಾ ಹೊಸದಾಗಿರುವಂಥದ್ದು. ತುಂಬ ಜನ ಅಸ್ಟ್ರಾಲಜರ್ಸು ಇದನ್ನು ಕಲ್ತಿರ್ತಾರಲ್ಲ ನನಗೆ ಗೊತ್ತಿಲ್ಲ. ಆ್ಯಂಡ್ ಆಕಾಶಿಕ್ ರೀಡಿಂಗ್ ನಿಮ್ಗೆ ಯಾಕೆ ಕಲಿಬೇಕು ಅಂತ ಅನ್ನಿಸ್ತು? ಹೇಳಿದ್ನಲ್ಲ, ನನ್ನ ಎನರ್ಜೀಸ್ ತುಂಬ ಹೈ ಎನರ್ಜೀಸು. ಈವನ್ ಅವಾಗ ನಮಗೆ ಅನ್ಸಿದ್ದು ಒಂದು ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಮಾಡ್ಕೊಳ್ಳೋಣ. ಸೊ ಥರ್ಡ್ ಐ ಚಕ್ರ ಅಂತ ನನಗೆ ಒಂದು ಕ್ರೇಜ್ ಇದೆ. ನೋಡಿದ ತಕ್ಷಣ ಹೇಳ್ಬೇಕು ನಾನು, ನಂಗೆ ಯಾರು ಬಂದಿದ್ದಾರೆ ಕುತ್ಕೊಂಡು, ಅದು ಇನ್ನೂ ಇದೆ ನನಗೆ. ಈಗಲೂ ನಾನು ಆ ಪ್ರಾಸೆಸ್ಸಲ್ಲಿ ಸಿದ್ಧಿ ಮಾಡ್ಕೋಬೇಕು ನಾನು. ಬಟ್ ನನಗೆ ಕಣ್ಮುಚ್ಚಿ ನೋಡಿ ಹೇಳಲಿಕ್ಕೆ ಬರುತ್ತೆ, ಬಟ್ ನೋಡಿದ ತಕ್ಷಣ ಹೇಳಲಿಕ್ಕೆ ಬರಲ್ಲ. ಬಟ್ ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅದೆಲ್ಲ. ಬಟ್ ನಾನು ಇನ್ನೂ ನಂಗೊಂದು ಟೈಮ್ ಅನ್ನೋದಿರುತ್ತೆ, ಆ ಟೈಮಿಗೆ ಬರುತ್ತೆ. ಆಕಾಶಿಕ್ ರೀಡಿಂಗ್ ಬಗ್ಗೆ ಅದೇ ಈಗ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ನನ್ನ ಮೇಡಮ್ ಇಬ್ಬರು ಕೂತ್ಕೊಂಡು ಮಾತಾಡುವಾಗ ಅವರು ಒಂದು ಗುರುನ ಬಟ್ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಮೇಡಮ್? ಹೆಂಗೆ ನಿಮಗೆ ಗೊತ್ತಾಯಿತು? ಅದನ್ನೇ ಹೇಳ್ತಾ ಇರೋದು ನಾನು. ನಾನು ಮೇಡಮ್ಗೆ ಹೇಳಿದ್ದು ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಮಾಡ್ಕೊಳ್ಳೋಣ. ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಆದರೆ ಇಡೀ ಬ್ರಹ್ಮಾಂಡ ಗೊತ್ತಾಗುತ್ತೆ. ಅದಕ್ಕೆ ಮೀನ್ ಏನಂದ್ರೆ ಆಕಾಶಿಕ್ ರೀಡಿಂಗ್ ಅಂತ ಟೂಲ್ ತಗೊಳ್ಳೆ ನಾನು. ಆ ಟೂಲ್ ಒಂದು ಬೇಕೇ ಬೇಕು ನಿಮಗೆ. ಒಬ್ಬರು ನಮಗೆ ಸಿದ್ಧಿ ಕೊಡಬೇಕು, ಎನರ್ಜಿ ಪಾಸ್ ಮಾಡಬೇಕು. ಇಲ್ಲಿ ನನಗೆ ಓಪನ್ ಮಾಡೋಕೆ ಒಬ್ಬರು ಬೇಕು. ನಾವೇ ಓಪನ್ ಮಾಡ್ಕೋಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಎನರ್ಜೀಸ್ ಪಾಸ್ ಮಾಡ್ತಾ ಇದ್ದೆ. ಸೊ ಎನರ್ಜೀಸ್ನ ನನಗೆ ಒಂದು ಒಳ್ಳೆ ಗುರು ಸಿಕ್ಕಿದ್ದು, ಪಾಪ ದಿವ್ಯಾ ಸಿಂಗ್ ಅಂತ ಹೇಳ್ತಾರೆ. ಅವ್ರು ನನಗೆ ಒಳ್ಳೆ ಗುರು ಸಿಕ್ಕಿದ್ದು ನನಗೆ. ಅವ್ರೇನು ಮಾಡಿದ್ರು, 7 days ಕ್ಲಾಸ್ ಇತ್ತು. ನಂಗೆ ಸೆಕೆಂಡ್ ಡೇನೇ ಓಪನ್ ಆಗುತ್ತೆ ಅವ್ರ. ಓಕೆ. ಸೊ ಏನು ಮಾಡಿದ್ರು, ಇನ್ನೇನು ಓಪನ್ ಆಗಿದೆ ಬಿಡು, ಸ್ಟಾಪ್. 7 ದಿನದಲ್ಲಿ ನಿಮ್ಗೆ ಎರಡನೇ ದಿನನೇ ಕ್ಲಾಸು. 10 days ಕ್ಲಾಸ್ ಅಂತ ಇತ್ತು, 2 ದಿನ ಪ್ರಾಕ್ಟಿಕಲ್ ಇತ್ತು. ನನಗೆ ಸುಮ್ಮನೆ ಜಸ್ಟ್ ಮಾತಾಡ್ತಾನೆ ನಾನು ಅವ್ರದ್ದೇ ಹೇಳಕ್ ಶುರು ಮಾಡ್ಬಿಟ್ಟೆ ಕಣ್ಮುಚ್ಚಿದ ತಕ್ಷಣ. ಅದಾದ್ಮೇಲೆ ನನಗೆ ಟ್ಯಾರೋ ರೀಡಿಂಗ್ ಗುರುಗಳಿಗೆ ಇವತ್ತಿಗೂ ಪಾಪ ಅವ್ರು ನನ್ನ ಹತ್ರನೇ ರೀಡಿಂಗ್ ತಗೊಳ್ಳೋದು. ಅದು ಅದಾದ್ಮೇಲೆ ನನ್ನ ಮೇಡಮ್ ಇದ್ರು, ನಾನು ಟ್ಯಾರೋ ಹೇಳ್ಕೊಟ್ಟಿದ್ದು. ಅವರಿಗೂ ನಾನೇ ರೀಡಿಂಗ್ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಫಸ್ಟ್ ಕಣ್ಮುಚ್ಚಿದೆ ನೋಡಿ, ಫಸ್ಟ್ ಅವ್ರ ಮನೆ ಒಳಗಡೆ ಹೋದೆ ನಾನು. ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದು ಅವ್ರ ಮನೆ ಒಳಗಡೆ ಫಸ್ಟ್ ಟೈಮ್. ಅಂದ್ರೆ ಕಣ್ಣು ಒಳಗಡೆ ನಾನು ಯಾವತ್ತೂ ಪರ್ಸನಲ್ ಟಾಕ್ ಯಾರು ಮಾಡಲ್ಲ. ಟೀಚರ್ಸ್ ನಾನಾಗ್ಲಿ ಅವರಾಗ್ಲಿ ಯಾರು ಮಾಡಲ್ಲ, ಇವತ್ತಿಗೂ ಯಾರು ಮಾಡಲ್ಲ ನಾನು. ಈವನ್ ನನ್ನ ಸ್ಟೂಡೆಂಟ್ಸು ನಾನು ಅದನ್ನು ಮಾತಾಡಲ್ಲ ನಾನು. ಸೊ ನಾನು ಕುತ್ಕೊಂಡಿದ್ದೆ, ಮೇಡಮ್ ಹೇಳಿದೆ ನಿಮ್ಮ ಡ್ಯಾಡಿ ಪೊಲೀಸ ಮೇಡಮ್, ಅದು ಫೋಟೋ ಇತ್ತು. ಅದಾದ್ಮೇಲೆ ಅವ್ರಿಗೆ ಹೇಗೆ ಸತ್ತಿದ್ದು, ಅವ್ರದ್ದೊಂದು ಸಿಂಗಲ್ ಮೂಳೆ ಸಿಗುತ್ತೆ ಅವ್ರಿಗೆ. ಆ ಸಿಂಗಲ್ ಮೂಳೆನ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಈಗಲೂ ಅದು ರಿವ್ಯೂ ಇದೆ, ನನ್ನ ಮೇಡಮ್ ಫಸ್ಟ್ ಟೈಮ್ ಹಾಕಿರೋ ರಿವ್ಯೂ ಅದು. ಆ ಮೂಳೆ ಒಂದೇ ಸಿಕ್ಕಿದ್ದ, ಅದನ್ನು ತೊಗೊಂಡು ಬಂದು ನೀವು ಶ್ರೀರಂಗಪಟ್ಟಣದಲ್ಲಿ ಬಿಟ್ಟಿದ್ದು. ಅದು 2 kilometer ಆ ಬೂದಿ ನೀರು ಯಾರ್ಯಾರು ಯೂಸ್ ಮಾಡಿದ್ದಾರೆ ಅಲ್ಲಿವರೆಗೂ ನನಗೆ ರೀಡಿಂಗ್ ಕೊಡ್ತಾ ಇತ್ತು. ಸೊ ನನಗೆ ಗೊತ್ತಾಗಿದ್ದು ಏನಂದರೆ, ಇದರಲ್ಲಿ ನಾನು ಏನೇನೋ ಬ್ರಹ್ಮಾಂಡ ಕಲಿಯೋಕ್ಕೆ ಶುರುವಾಯಿತು. ಅಂದರೆ ನಮಗೆ ಮೆಟಟ್ರೋನ್ ಏಂಜಲ್ಸ್ ಬಗ್ಗೆ ಹೇಳ್ಕೊಟ್ಟಿರ್ತಾರೆ, ಬಟ್ ನನಗೆ ದೈವ ಕಾಣಿಸ್ತಿರ್ಲಿಲ್ಲ. ಸೊ ಸೆಕೆಂಡ್ ಸ್ಟೆಪ್ಪು ನಾನು ದೈವ ಸಿದ್ಧಿಗೆ ಹೋಗಿದ್ದು. ಶ್ರೀ ಚಕ್ರ ಇರಬಹುದು, ಶ್ರೀವಿದ್ಯಾ ಇರಬಹುದು, ಯಕ್ಷಿಣಿ ಇರ್ಬೋದು. ಆಮೇಲೆ ಈ ಥರ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಥರ ಇಲ್ಲಿವರೆಗೂ ನಿಂತ್ಕೊಂಡಿದ್ದು. ವೆರಿ ನೈಸ್. ಇದರಲ್ಲಿ ನನಗೆ ಒಂದು ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಡ್ತಾ ಇರುವಂಥದ್ದು ಮೇಡಮ್, ನೀವು ಹೇಳಿದ್ರಿ ಅದೊಂದು ಅವ್ರ ಮನೆಗೆ ಹೋದ್ವಿ, ಅಲ್ಲೊಂದು ಪೊಲೀಸ್ ಫೋಟೋ, ಅವರ ಮೂಳೆ. ಇವಾಗಲೂ ನಾನು ನಿಮ್ಮ ಫೋಟೋ ಬೇಕಾದ್ರೆ ತೋರಿಸ್ತಾನೆ. ಅವ್ರ ಮನೆ ಮೇಲೆ ಒಂದು ಆನೆ ಪಿಕ್ಚರ್ ಇತ್ತು. ನಂಗೆ ಗೊತ್ತಿಲ್ಲ ಅವ್ರ ಮನೆ. ಆ ಆನೆ ಪಿಕ್ಚರ್ನು ಕೂಡ ಹೇಳಿದ್ದೆ, ನಿಮ್ಮ ಮನೆ ಮೇಲೆ ಒಂದು ತ್ರಿಶೂಲ ಇದೆ ಅಲ್ವಾ ಮೇಡಮ್, ಬಾಗಿಲು ಓಪನ್ ಮಾಡಿದಾಗ. ಅದು ಇನ್ನೂ ನಿಮಗೆ 2024 ಅಕ್ಟೋಬರಲ್ಲಿ ನಾವು. ಆಮೇಲೆ ಅವ್ರಿಗೆ ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಆಗಲಿಲ್ಲ ನಮ್ಮ ಮೇಡಮ್ಗೆ. ನಾನು ಹೇಳಿದೆ December 24 ಮೆಟ್ರೋಟ್ರಾನ್ ಏಂಜಲ್ದು ಒಂದು ಪಿಕ್ಚರ್ ತಗೊಳ್ಳಿ, December 25 ನಿಮ್ಮದು ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಆಗುತ್ತೆ ಅಂತ. ಸೊ ಕರೆಕ್ಟಾಗಿ ಓಪನ್ ಆಗಿತ್ತು. ನಾನು ಇವತ್ತಿಗೂ ಆ ರಿವ್ಯೂ ಎಲ್ಲರಿಗೂ ನಾನು ಖಂಡಿತವಾಗ್ಲೂ ವೀಕ್ಷಕರು ನೀವು ನೋಡ್ತಾ ಇದ್ರಲ್ಲ, ರಿವ್ಯೂಸ್ ಇವ್ರು ಏನಾದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನೆಲ್ಲವೂ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ದಯವಿಟ್ಟು ನೋಡಿ ಹಾಗೂ ತಿಳ್ಕೊಳ್ಳಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಇವರ ಫೋನ್ ನಂಬರ್ಸ್ ಕೊಟ್ಟಿರ್ತೀನಿ, ಅದರ ಜೊತೆಯಲ್ಲಿ ಇವರ ವಿಳಾಸ ಕೂಡ ಇರುತ್ತೆ. ಸೊ ಮೈಸೂರಿರೋದಂಥದ್ದು ಮೂಲತಃ. ಸೊ ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ಎಲ್ಲ ಪ್ರಾಬ್ಲಮ್ನ ತಿಳ್ಕೊಳ್ಳಿ. ನನ್ನ ಭವಿಷ್ಯನೂ ಕೇಳಬೇಕು ಅನಿಸುತ್ತೆ, ಬಟ್ ವಿಲ್ ಗೋ ಲೇಟರ್. ಅದಕ್ಕಿಂತ ಮುಂಚೆ ಮೇಡಮ್, ಈಗ ನೀವು ಹೇಳಿದ ಒಂದು ಕನೆಕ್ಷನ್ ನನ್ನ ಪ್ರಶ್ನೆ ಕಾಡ್ತಾ ಇದ್ದಿದ್ದೇನೆ ಅಂತಂದರೆ, ತಿಳ್ಕೊಂಡಿದ್ದಾಗ ನಿಮ್ಮ ಬಗ್ಗೆ ಒಂದು ಸೋಲ್ ಸತ್ತಿರುವಂಥ ಮನುಷ್ಯನ ಆತ್ಮ ಹೇಗೆ ಸಾಯ್ತು, ಅಂದರೆ ಆ ದೇಹ ಹೇಗೆ ಸಾಯ್ತು ಅನ್ನೋದನ್ನ ನೀವು ಹೇಳ್ತೀರಾ ಅಂತ. ಹೌದು, ಇದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ಸ್ ಇದೆಯಾ ಮೇಡಮ್? ತುಂಬ ಎಕ್ಸಾಂಪಲ್ಸ್ ಇದೆ. ಯೂಶಲಿ ರೀಸೆಂಟಾಗಿ ಆಗಿತ್ತು.
ಅನ್ಕೋಮಾ ಕ್ಲೈಂಟ್ ಹ್ಮ್. ಒಂದು 5 years ಕೋಮಾದಲ್ಲಿದ್ರು ಅವರು. 5 years coma 5 years ಕೋಮಾ. ಇಲ್ಲಿದೆ ಫೋಟೋ ನಾನು ತೋರಿಸ್ತೇನೆ. ಅವ್ರು ಕೇಳ್ತಾ ಇದ್ರು ಅಂದರೆ ತುಂಬ ವರ್ಷ ಅದು ಒಳಗಡೆ. ನನಗೆ ಬಂದು ಕೇಳಿದ್ರು ಕ್ಲೈಂಟು, ಇದು ಎಷ್ಟು ವರ್ಷ ಹೀಗೆ ಇರ್ತದೆ. ನಾನು ಅವಳದು ಸೋಲ್ ನೋಡಿದ್ರೆ ಮಗು ಮೇಲೆ ಆಸೆಗದು ಹೋಗ್ತಾ ಇಲ್ಲ ಸೋಲು. ಆಮೇಲೆ ನಾನು ಅವಳನ್ನ ಪಿಕ್ ಮಾಡಿದಾಗ ಎನರ್ಜಿ ಬದುಕೇ ಇತ್ತ. ಸೊ ಅಂದರೆ ಮಲಗಿದಾಗೆ ಮಲಗಿತ್ತ. ನಾನು ಕೇಳಿದೆ ಯಾವಾಗ ಅದು ಏನಕ್ಕೆ ಮುಕ್ತಿ ಸಿಗ್ತಲ್ಲ ಇಷ್ಟು ಆತ್ಮ ಜೊತೆ. ಸೊ ನಾನು ನವೆಂಬರ್ ಡಿಸೆಂಬರ್ ಲಾಸ್ಟಲ್ಲಿ ಹೋಗ್ಬಿಡ್ತಿದ್ದೆ ಅಂತ ಪಾಪ. ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ದೆ ಹಿಂಗೆ. ಪಾಪ ಅವ್ರು ರಿವ್ಯೂ ಹಾಕಿದ್ದಾರೆ ಈಗಲೂ, ಅಕ್ಕ ನೀವು ಹೇಳ್ದಂಗೆ ಆ ಡೇಟಲ್ಲೇ ಪಾಪ ಹೋಗ್ಬಿಟ್ರು ಅವರು ಅಂತ. ಸೊ ಈ ಥರ ತುಂಬ ಆಗೋಗಿದೆ ನನ್ನ ಎಕ್ಸ್ಪೀರಿಯನ್ಸ್. ನನಗೆ ಸೋಲ್ಸ್ ಆಗಲಿ ಏನಾದರೂ ಇವಾಗ ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ, ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ನಾನು ಬಂದು ಕೇಳ್ತಾರೆ ಕ್ಲೈಂಟು. ನಾನು ಅವ್ರನ್ನ ಹುಡುಕ್ತಿರ್ರಿ ಎಲ್ಲಿರುತ್ತೆ ಸೋಲ್ ಅಂತ. ಬಟ್ ನಂಗೆ ಬೇಗ ಬರ್ತಾರೆ ಬಂದು ನಕ್ಕೋನೇ ಮಾತಾಡೋರು ಯಾರೂ ಇಲ್ಲ, ಅದೆಲ್ಲ ಸುಳ್ಳು. ಕಿವಿಲ್ ಬಂದು ಹೇಳ್ತಾರೆ, ಮುಖದ ಹತ್ರ ಬರ್ತಾರೆ. ಅದು ನನಗೆ ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಈವನ್ ನಾನು ಯಾರನ್ನ ಕರಿಬೇಕು ಆ ಸ್ಪಿರಿಟ್ನ ಕಳಿಸಿರ್ತೀನಿ, ಅದು ಕೂಡ ನನ್ನ ಹತ್ರ ಮಾತಾಡಲ್ಲ. ಜಸ್ಟ್ ಬಂದು ಹಿಂಗೆ ಅವ್ರ ಮನೇಲಿ ಹಿಂಗಿದೆ ಮೆಸೇಜ್. ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಸೋಲ್ನ ನೀವು ಕನೆಕ್ಟ್ ಮಾಡಿಕೊಂಡು ನೀವೇನಕ್ಕೆ ಸತ್ರಿ ಅಂತ ಹೇಳುವಂಥ ಶಕ್ತಿ ಇರೋವಂಥ ನೀವು, ಹಾಗಾದರೆ ಯಾರಾದರೂ ಒಂದು ಸೋಲ್ನ ದೇಹದ ಮೇಲೆ ಬಂದಿರೋನ ಆ ದೇಹದಿಂದ ಹೊರಗಡೆ ಕೂಡ ಕಳಿಸ್ತೀರಾ? ಅದನ್ನು ನಾನು ಸ್ವಲ್ಪ ಹಿಂದೆ ನೋಡ್ತೀನಿ ಅಷ್ಟೇ ಫಸ್ಟು. ಓಕೆ. ಅವ್ರು ಆ ಸೋಲ್ ನನ್ನ ಹತ್ರ ಡೀಲ್ ಬರಬೇಕು. ಯೂಶಲ್ ನಾನು ಅದೆಲ್ಲ ಟಚ್ ಮಾಡೋಕ್ಕೆ ಹೋಗಲ್ಲ. ಆ ಥರ ನನ್ನ ಹತ್ರ ಯಾವುದೂ ಅಂತ ಕೇಸ್ ಬಂದಿದೆ, ತುಂಬ ಸಲ ಬಂದಿದೆ, ನೋಡಿದ್ದೀನಿ ನಾನು. ಬಟ್ ಅದು ಆಮೇಲೆ ಅವರಿಗೆ ಒಂದು ಸೊಲ್ಯೂಷನ್ ಕೊಟ್ಬಿಡ್ತೀನಿ ನಾನು. ಅಂದರೆ ವಿಶ್ವಾಸ ಕೇಳ್ತೀನಿ ಆ ಸೋಲ್ಗೆ, ನಿಂಗೆ ಏನಾದ್ರು ವಿಶ್ವಾಸ ಇದೆಯಾ ಅವರಿಂದ ನಾನು ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಅಂತ. ಇವನ್ ಯಾವುದೋ ಒಂದು ಕ್ಲೈಂಟದು ಹಿಂಗೆ ಎಕ್ಸಾಂಪಲು, ನನ್ನ ವಾಚ್ ಕಳ್ದಾಕ್ಬಿಡ್ದಾಳೆ ಇವಳು ಅಂತ. ಅಂದರೆ ಕ್ಲೈಂಟದು ಮಾವ ಅವರು ಏನಕ್ಕೆ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್, ನನ್ನ ವಾಚ್ ಎಲ್ಲಿ ಇಟ್ಟಿದ್ದಾರೆ ಕೇಳು ಅಂತ. ನಾನು ಕಳೆದೋಗಿದೆ ವಾಚ್, ಇವ್ರು ಮಾರಿಬಿಟ್ಟಿದ್ದಾರೆ, ಏನೋ ಕಳೆದೋಗಿದೆ ಅಂತ ವಾಚ್. ನನ್ನ ವಾಚ್ ಇಲ್ಲ ಮನೆಯಲ್ಲಿ. ಅಂದ್ರೆ ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ ಮೇಡಮ್, ವಾಚ್ ಇಲ್ಲ ಅಂತ ಕೇಳ್ತಿರೋದು ಯಾರು ಇಲ್ಲಿ? ಸೋಲ್. ಓ ಮೈ ಗಾಡ್. ಅವರು ನೆಕ್ಸ್ಟ್ ಡೇನ ಮಗ ತಗೊಂಡು ಬಂದು ವಾಚ್ ಇಟ್ಟಾಗಿದೆ. ಅವರಿಗೆಲ್ಲ ಕೆಲಸ ಪ್ರಾಬ್ಲಮ್ಸ್, ಚಿಕ್ಕ ಚಿಕ್ಕ ವಿಷಯಗಳು. ನಾನು ಯೂಶಲಿ ಪಿತೃದೋಷಗಳು ಇವೆಲ್ಲ ಕೇಳ್ತಾ ಇದ್ದೆ. ಯಾಕಂತಂದರೆ ಸೋಲ್ ಇಸ್ ನಾಟ್ ಹ್ಯಾಪಿ ಆರ್ ನಾಟ್ ಟೇಕನ್ ದಟ್ ಪೀಸ್ಫುಲ್ ಎಕ್ಸಿಟ್, ಆಗ ಈ ರೀತಿ ಸಮಸ್ಯೆಗಳು ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಸೊ ನೋಡಿ, ಒಂದೇ ಒಂದು ಚಿಕ್ಕ ವಾಚಿಗೆ ಅವ್ರ ಮೇಲೆ ಎಷ್ಟೋ ಕೆಲಸಗಳು ಆಗ್ತಿಲ್ವಂತೆ. ಇದನ್ನು ಕೇಳಿದ್ರೆ ನಿಮ್ಗೆ ನಗು ಬರ್ಬೋದೇನೋ, ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅಪಹಾಸ್ಯ ನೀವೇ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಆದರೆ ಈ ಶೋ ಯಾರು ನಂಬ್ತಾರೋ ಅವರ ಜೀವನವಂತೂ ಬದಲಾವಣೆ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತಾಡೋಣ ಅಂತ ಹೇಳ್ತಾ, ಒಂದಂತೂ ಸತ್ಯ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೈಸೂರಿಗೆ ನೇರವಾಗಿ ಕೂಡ ನೀವು ಬಂದು ಭೇಟಿ ಆಗ್ಬೋದು. ಹಾಗೂ ಇವರ ಆಫೀಸ್ ನಂಬರ್ಸ್ ಕೂಡ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇಷ್ಟು ದಿನ ನಾನು ಮೀಟ್ ಮಾಡ್ತಿರೋಂಥ ವ್ಯಕ್ತಿಗಳಲ್ಲಿ ಐ ಸ್ಟ್ರಾಂಗ್ಲಿ ಫೀಲ್, ಬಿಕಾಸ್ ಇಲ್ಲಿಗೆ ಬಂದಾಗ ನನಗೆ ಸಿಕ್ಕಿರೋಂಥ ಆ ಪಾಸಿಟಿವ್ ಎನರ್ಜಿ ನನಗೆ ಗೊತ್ತಾಗ್ತಿದೆ. ಐ ಡೋಂಟ್ ನೋ ನಿಮಗೆ ಹೇಗೆ ಹೇಳಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನನಗೆ ಒಂದು ಸೆಕೆಂಡು ಅಥವಾ ಒಂದು ನಿಮಿಷ ಕೂತ್ಮೇಲೆ ಇಷ್ಟೆಲ್ಲ ಎನರ್ಜಿ ಸಿಕ್ಕಿರೋವಾಗ, ಇನ್ನು ಪ್ರಾಬ್ಲಮ್ ಅಂತ ನೀವು ಬಂದಮೇಲೆ ನಿಮ್ಮ ಬಗ್ಗೆ ಅವರು ಕರೆಕ್ಟಾಗಿ ರೀಡಿಂಗ್ನ ಮಾಡಿದ್ಮೇಲೆ, ಹೀಲಿಂಗ್ನ ಮಾಡಿದ್ಮೇಲೆ, ನಿಮ್ಮ ಅಸ್ಟ್ರಾಲಜಿನ ನೋಡಿದ್ಮೇಲೆ, ಹಾರೋಸ್ಕೋಪ್ ನೋಡಿದ್ಮೇಲೆ ಇನ್ನು ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮ್ಮ ಲೈಫ್ ಬದಲಾದರೆ ಒಂದು ದೊಡ್ಡ ಥ್ಯಾಂಕ್ಸ್ ವರಾಯಿ ಸ್ಟುಡಿಯೋಸ್ಗೆ ಹೇಳಿ. ಥ್ಯಾಂಕ್ ಯು. ಕೆಲವರು ನಾವೆಲ್ಲರೂ ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕು, ಆದರೆ ದೇವರೇ ಕೆಲವ್ರನ್ನ ಹುಡ್ಕೊಂಬರ್ತಾರೆ ಅನ್ನೋ ಮಾತು ಇವತ್ತು ನನಗೆ ಸತ್ಯ ಅನ್ನಿಸಿದೆ. ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದರೆ, ಐ ಜಸ್ಟ್ ವಾಂಟ್ ಟು ಶೋ ಯು ಒನ್ ಎಕ್ಸಾಂಪಲ್. ಇಲ್ಲೊಂದು ದೇವಿ ಫೋಟೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹೇಗೆ ನೋಡೋಕ್ಕೆ ಸಾಧ್ಯ ಆಗ್ತಿದೆ ನನಗೆ ಗೊತ್ತಿಲ್ಲ, ಬಟ್ ಈ ದೇವಿ ಫೋಟೋ ಇದೆಯಲ್ಲ, ಈ ದೇವಿ ಫೋಟೋದಲ್ಲಿರುವಂಥ ಕಣ್ಣು ನೀವು ನಂಬಲ್ಲ, ಮೇಡಮ್ ಕೈಯಲ್ಲಿ ರೂಪುಗೊಂಡಿದೆ. ಅದನ್ನು ನಾನೇ ನನ್ನ ಕೈಯಾರ ನೋಡಿದ್ದೀನಿ. ಮೇಡಮ್ ಆ್ಯಕ್ಚುಲಿ ತೋರಿಸಲ್ಲ ಕ್ಯಾಮ್ರಾಗೆ ಅಂತಂದರು, ಬಟ್ ನೀವು ತೋರಿಸ್ಬೇಡಿ. ಬಟ್ ಇನ್ನೊಂದು ಸತಿ ನನಗೆ ತೋರಿಸಲ್ಲ. ಯಾಕೆ ತೋರಿಸಿದ ಅಂದರೆ ಕೈ ತೋರಿಸ್ಬಾರ್ದು ಅಂತ ಗೊತ್ತೇ. ಎಲ್ಲ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಕೈ ತೋರಿಸ್ಬೇಡ, ಎಲ್ಲೂ ತೋರಿಸ್ಬೇಡ ಅಂತ. ಬಟ್ ಅದಂತೂ ಸತ್ಯ. ಇವರ ಕೈಯಲ್ಲಿ ಅಮ್ಮನವರ ಒಂದು ಕಣ್ಣು ಬಂದಿರುವಂಥದ್ದು ನೀಟಾಗಿ ಭಾಸವಾಗುತ್ತೆ. ನಾನು ನೋಡಿದ ತಕ್ಷಣ ಅಯ್ಯೋ ಹಿಂಗಿದೆಯಾ ಅಂತ ನಾನೇ ಅಷ್ಟು ಆಶ್ಚರ್ಯಪಟ್ಟೆ. ಅದ್ರ ಜೊತೆಯಲ್ಲಿ ತ್ರಿಶೂಲ ಇದೆ, ಓಮಾಕಾರ ಇದೆ, ಚಿಕ್ಕದಾಗಿರುವಂಥ ಒಂದು ಸ್ಟಾರ್ ನೀಟಾಗಿ ಕಾಣುತ್ತೆ. ಸ್ಟಾರ್ ಆಕಾಶದಲ್ಲಿ ನೀವು ಹೆಂಗೆ ನೋಡ್ತೀರಾ ಅದೇ ರೀತಿಯ ಸ್ಟಾರ್ ಈ ರೀತಿ ಹಿಂಗೆ ಬರೆದಿರೋ ಥರ ಅವರ ಕೈ ಮೇಲಿದೆ. ಇದನ್ನು ನಾನು ನೋಡಿದ್ದೀನಿ. ಹಾಗೂ ಅವರ ಎಡಗೈಯಲ್ಲಿ ಮಹಾಕಾಳೇಶ್ವರಗೆ ಹೋಗಿದ್ದಾಗ ಅವರು ದರ್ಶನ ಮಾಡಿದ ಮೇಲೆ ಆ ಸ್ವಾಮಿಯ ಆ ಶಿವಲಿಂಗದ ಚಿತ್ರ ಅವರ ಎಡಗೈಯಲ್ಲಿ ಕೂಡ ಇಲ್ಲಿ ಭಾಸವಾಗಿದೆ. ಇದನ್ನು ನಾನು ಕಣ್ಣಾರ ನೋಡಿದ್ದೀನಿ.
ಇದಕ್ಕಿಂತ ಸಾಕ್ಷಿ ಇನ್ನೇನು ಕೊಡಲಿ? ದೇವರಿದ್ದಾನೆ ಅನ್ನೋದಕ್ಕೆ ಅವ್ರಿಗಾಗಿರುವಂಥ ಅನುಭವಗಳೇ ಬೇರೆ. ಇಷ್ಟು ಜೊತೆಗೆ ನನಗೆ ಕಾಡುವಂಥ ಒಂದು ಪ್ರಶ್ನೆ, ಮೇಡಮ್, 330 ಕೋಟಿ ದೇವತೆಗಳಿರುವಂಥ ನಮ್ಮ ಸಂಪ್ರದಾಯದಲ್ಲಿ ಯಾವ ದೇವರು ನಿಮಗೆ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಮೇಡಮ್? ನನಗೆ ಎಲ್ಲ ದೇವರು ಕನೆಕ್ಟ್ ಆಗುತ್ತೆ. ಯಾಕಂದರೆ ದಿನ ಒಂದೊಂದು ಕ್ಲೈಂಟ್ ಒಂದೊಂದು ಪೂಜೆ ಮಾಡ್ಕೊಂಡೇ ಬಂದಿರ್ತಾರೆ. ನಾವು ಸೋಲ್ನ ನೋಡಿದಾಗ ಅವರು ಒಂದೊಂದು ದೈವ ಆರಾಧಕರು ಇದ್ದೇ ಇರ್ತಾರೆ. ಅವ್ರ ದೈವ ನಮಗೆ ಕಾಣಿಸುತ್ತೆ. ಹೀಲಿಂಗ್ ಮಾಡ್ಬೇಕಾದ್ರೆ ನಾನು ಅವ್ರ ದೈವನೇ ಯೂಸ್ ಮಾಡ್ಕೊಳ್ಳೋದು. ಎಲ್ಲೂ ಯಾರೂ ಕನೆಕ್ಟ್ ಆಗಲಿಲ್ಲ ಅಂದಾಗ ನನ್ನ ದೈವನ ಯೂಸ್ ಮಾಡ್ಕೊಳ್ಳೋದು ನಾನು ಯೂಶಲಿ. ಸೊ ನನಗೆ ಇದೆಲ್ಲ ಬಂದು ಸಿದ್ಧಿ ಆಗುವಾಗ, ಆಮೇಲೆ ನಾನು ಯಾವ್ದಾದ್ರು ಮಂತ್ರ ಅನುಷ್ಠಾನ ಕುತ್ಕೊಂಡಾದ್ಮೇಲೆ ನಾನು ಕೇಳೋ ದೇವಿಗೆ ನನಗೆ ಆಗಿದ್ಯೋ ಬಿಟ್ಟಿದ್ಯೋ ಅದು ನಾನು ಕೇಳಲ್ಲ. ನನ್ನ ಕೈ ಮೇಲೆ ಒಂದು ಫಿಸಿಕಲ್ ಬೇಕು, ನನಗೆ ಏನಾದರೂ ಒಂದು ಸೂಚನೆ ಬೇಕು. ಯಾವಾಗ ನಾನು ಈ ಫೀಲ್ಡಿಗೆ ಬಂದಿದ್ದು ಅನ್ನೋಕ್ಕಿಂತ ಮುಂಚೆ ಹೇಳ್ತೀನಿ ಕೇಳಿ, ನನ್ಗೆ ಈಗಲೂ ಅಷ್ಟೇ ಸ್ಟಾರ್ ಕಾಣಿಸ್ತಾನೆ ಇರುತ್ತೆ. ಏನಂದ್ರೆ ಒಂದು ಬ್ಲಿಂಕ್ ಆಗ್ಬಿಡುತ್ತೆ ನನಗೆ, ನನ್ನ ಕಣ್ ಮುಂದೆ ಜಸ್ಟ್ ಬ್ಲಿಂಕ್. ಆ ಬ್ಲಿಂಕ್ ಇಂದ ಹೋಗಿನೇ ನಾನು ಇವತ್ತು ಅಸ್ಟ್ರಾಲಜರ್ ಆಗಿದ್ದು ಅನ್ಸುತ್ತೆ. ಆ ಬ್ಲಿಂಕ್ ಅಂದ್ರೆ ಏನು, ಅದು ಯಾಕೆ, ಅದು ಇಲ್ಲಿ ಹುಡುಕಾಟ ಅಂತ. ಅದು ಒಬ್ಬೊಬ್ರು ಒಂದು ಆತ್ಮ ಹೇಳಿದ್ರು, ಒಂದು ಪ್ಯೂರ್ ಆತ್ಮ ಅಂದ್ರು, ಒಂದು ದೈವ ಅಂದ್ರು. ನಾನು ದೇವಿ ಕವಚನ ನಾನು ತುಂಬಾ ವರ್ಷದಿಂದ, ನಾನು ಚಿಕ್ಕ ಮಗುವಿಂದ ಪಠಣ ಮಾಡ್ತೀನಿ ದೇವಿ ದುರ್ಗ ಸಪ್ತಶತಿ. ಸೊ ನನಗೆ ಅದ್ರಲ್ಲಿ ಇದೆ, ದೈವ ಸದ್ಯ ಸಿದ್ಧಿಸುತ್ತದೆ ಅಂತ ಹೇಳ್ತಾರೆ ಇಷ್ಟು ವರ್ಷ ಆದ್ಮೇಲೆ ಅಂತಿರೋ. ಸೊ ನನಗೆ ಆ ಸ್ಟಾರ್ ಬಂದಾಗ ಗೊತ್ತಾಗಿದ್ದು ನನಗೆ. ಆ ಸ್ಟಾರ್ನ ನನ್ನನ್ನು ಎಲ್ಲರೂ ಕೇಳೋರು, ಸ್ಟಾರ್ ಹೆಂಗ್ ಕಾಣಿಸ್ಬಿಡುತ್ತೆ ನಿಂಗೆ, ಹೆಂಗ್ ಕಾಣಿಸ್ಬಿಡುತ್ತೆ ನಿಂಗೆ ಅಂತ. ಸೊ ನಾನು ಈ ಎಕ್ಸ್ಪೀರಿಯನ್ಸ್ ಅದನ್ನು ತಗ್ಸ್ಲಿಕ್ಕೆ ಬಹಳ ಟ್ರೈ ಮಾಡಿದ್ದಾರೆ. ಹೋಗ್ದಿದ್ವಿ, ತುಂಬಾ ಖರ್ಚು ಮಾಡಿದೀನಿ, ಅದಕ್ಕೆ ಒಂದು 30 lakh ಖರ್ಚು ಮಾಡಿರ್ಬೇಕು ನಾನು ಅದನ್ನೇನು ಒಂದು ತಿಳ್ಕೊಳ್ಳಿಕ್ಕೆ. ಆನ್ಲೈನಲ್ಲೆಲ್ಲ ಪೇಮೆಂಟ್ ಹಾಕ್ಬಿಟ್ಟಿದ್ದೀನಿ. ಎಷ್ಟೋ ಜನ ಮೋಸ ಮಾಡಿದ್ದಾರೆ ನನಗೆ. ಅದನ್ನ ಹೇಳಿಕ್ಕೆ 1 lakh ಹಾಕಮ್ಮ, ನೋಡ್ಬಿಟ್ಟು ಹೇಳ್ತೀನಿ ಅದೊಂದು ದೆವ್ವ, ನಿಂಗೆ ಬ್ರಹ್ಮರಾಕ್ಷಸ ಅದು ಅಂತ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಅದರಿಂದ ಹೋದಾಗ ನನಗೆ ಗೊತ್ತಾಗಿದೆ ಒಂದೇ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನಂಗೆ ಗೊತ್ತಾಯ್ತು ಇವಾಗ ಹೆಂಗಾಗಿದೆ ಗೊತ್ತಾ ನಿಮ್ಗೆ, ಅದೇ ನನಗೆ ಒಂಥರ ಸ್ಟ್ರೆಂತ್ ಆಗಿದೆ. ಅದನ್ನ ನೀವೇನ್ ಮಾಡು ತೆಗಿಲಿಕ್ಕಾಗಿಲ್ಲ, ತೆಗಿಯಕ್ಕಾಗೋದು ಇಲ್ಲ ಅಂತ ಗೊತ್ತಾಗೋಯ್ತು ನನ್ಗೆ. ಈಗ ಯಾರು ಕ್ಲೈಂಟ್ ಬಂದ್ರೆ ಅದು ಬಂದು ಬ್ಲಿಂಕ್ ಹೊಡ್ಕೊಂತಾ ಇರುತ್ತೆ. ಅವಾಗ ಅರ್ಥ ಆಗ್ತಿರುತ್ತೆ ನನಗೆ, ಇವ್ರು ಏನು ನೆಗೆಟಿವ್ ಎನರ್ಜಿ ತಗೊಂಡ್ ಬಂದಿದ್ದಾರೆ, ಅದ್ರಲ್ಲೇ ಗೊತ್ತಾಗೋಗುತ್ತೆ ನನಗೆ. ಯಾರ್ದಾರು ಮನೆಗೆ ಹೋಗಲ್ಲ ನನ್ಗೆ, ಯಾಕೆ ಅಂದ್ರೆ ಅಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ನಾನು ಹೋಗಿ ಕುತ್ಕೊಂಡಷ್ಟು ಬ್ಲಿಂಕ್ ಹೊಡಿಯುತ್ತೆ, ಅಂದ್ರೆ ಎದ್ದೋಳ ಮೇಲೆ ಅದಾದ್ಮೇಲೆ ನಾನು ಕೇಳ್ತಾ ಇದ್ದೆ, ನನ್ನ ಕೈ ಮೇಲೆ ಮೂಡಿದ್ರೆ ಹೇಗಿರುತ್ತೆ ಅಂದಾಗ ನನ್ನ ಕೈ ಮೇಲೆ ಬಂದಿದ್ದದು. ನನಗೆ ಬೇಕಾಗಿತ್ತಲ್ಲ ಕನ್ಫರ್ಮೇಶನ್, ನನಗೆ ಬೇರೆಯವರಿಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಿರಲಿಲ್ಲ, ನನಗೆ ಕೈ ಮೇಲೆ ಬಂದ್ಮೇಲೆ ಗೊತ್ತಾಗಿತ್ತು. ಒಟ್ಟಲ್ಲಿ ಇದೆಲ್ಲವೂ ನಿಮಗೆ ಒಂದು ಹೊಸದು ಅನಿಸಿದೆ. ನನಗಂತೂ ತುಂಬಾ ವಿಭಿನ್ನವಾಗಿದೆ ಹಾಗೂ ವಿಶೇಷವಾಗಿದೆ, ತುಂಬಾ ಶಕ್ತಿಯುತವಾಗಿದೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಮೈಸೂರಲ್ಲಿರುವಂಥ ಇವ್ರನ್ನ ನೀವು ನೇರವಾಗಿ ಭೇಟಿ ಮಾಡ್ಬೋದು, ಹಾಗೂ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಜನ, ಅಷ್ಟೋ ಜನ ನೀವು ನಂಬಿ ಮೋಸ ಹೋಗಿರ್ತೀರ, ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಆಗ್ತಾ ಇರಲ್ಲ ಕೆಲಸಗಳು, ಸುಮಾರು ಕಡೆ ದುಡ್ಡುಗಳನ್ನ ಕೊಟ್ಟಿರ್ತೀರ. ನಮ್ಮ ಉದ್ದೇಶ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅನ್ನೋದು. ನಿಮಗೆ ನಂಬಿಕೆ ಇದ್ರೆ ಮಾತ್ರ ಖಂಡಿತವಾಗ್ಲೂ ಬನ್ನಿ ಅಂತ ಹೇಳ್ತೀನಿ. ಆದರೆ ಒಂದಂತೂ ಸತ್ಯ, ಇಲ್ಲಿ ಬಂದ ಮೇಲೆ ನೀವು ಅಪಾರವಾಗಿ ನಂಬ್ತೀರಾ ಇವ್ರನ್ನ ಅನ್ನೋದು ನನಗಂತೂ ಭಾಸವಾಗ್ತದೆ. ಮೇಡಮ್, ಇದ್ರ ಜೊತೆಗೆ ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಲೇಬೇಕು. ಸುಮಾರು ಜನಕ್ಕೆ ಹೀಲಿಂಗ್ ಮಾಡ್ತೀರಾ, ಸುಮಾರು ಜನಕ್ಕೆ ಆಕಾಶಕ್ಕೆ ರೀಡಿಂಗ್ ಮಾಡ್ತೀರಾ ಕಣ್ಮುಚ್ಕೊಂಡು, ಹಾಗೂ ಆತ್ಮಗಳಿಗೆ ಒಂದು ಅವಲೋಕನ ಮಾಡ್ತೀರಾ ನೀವು. ಸೊ ನಿಮಗೆ ಈ ಹೀಲಿಂಗ್ ಮಾಡುವಾಗ ಆಗಿರುವಂಥ ಕೆಲವೊಂದು ಅನುಭವಗಳು ನೀವು ಮರೆಯೋಕ್ಕಾಗಲ್ಲ ಅಂತಂದ್ರೆ ಯಾವ ಥರ ಇರುತ್ತೆ? ಕೆಲವೊಂದು ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಇವಾಗೆಲ್ಲ ರೂಢಿ ಆಗೋಗಿದೆ. ಸ್ಟಾರ್ಟಿಂಗಲ್ಲಿ ನನಗೂ ಗೊತ್ತಿರಲಿಲ್ಲ ಹೆಂಗೆ ನನಗೆ ಸೋಲ್ ಪಿಕ್ ಆಗುತ್ತೆ ಅಂತ ಗೊತ್ತಾಗಿದ್ದಂದರೆ, ನನ್ನ ಅಮ್ಮನ ಫ್ರೆಂಡು, ನಾನು ಹಾಸನಾಂಬೆ ಟೆಂಪಲ್ ಹೋಗಿದ್ವಿ. ನನಗೆ 6 ಗಂಟೆ ಮೇಲೆ ಎನರ್ಜಿ ಚೆನ್ನಾಗಿದಂತೆ ಇಡೀ ಎಲ್ಲ ಕ್ಲೈಂಟ್ಸ್ಗೂ ಗೊತ್ತು. ಸಂಜೆ ಎಲ್ಲ ಕ್ಲೈಂಟ್ಸ್ಗೂ ಗೊತ್ತು. ದವ್ಯಂಗೆ 6 ಗಂಟೆ ಆದಮೇಲೆ ಬೆಳಗ್ಗೆ 6 ಗಂಟೆವರೆಗೂ 1000 ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತಾರೆ. ನನ್ನ ಕ್ಲೈಂಟ್ಸ್ಗಳಿಗೆ ಗೊತ್ತಿರುತ್ತೆ, ಯಾಕಂದ್ರೆ ನನ್ನ ಹತ್ರ ಬಂದಿರೋರಿಗೆ ಗೊತ್ತಿರುತ್ತೆ, ಯಾರು ಬಂದಿಲ್ಲರೋ ಅವ್ರಿಗೆ ಗೊತ್ತಿರಲ್ಲ. ನನ್ನ ಹತ್ರ ಇರೋರಿಗೆ ಗೊತ್ತಿರುತ್ತೆ ಇವಳು ಹೇಗಿದೆ, ಹೇಗೆ ಹೇಳ್ತಾಳೆ ಅಂತ. ಸೊ ನಾನು ಆಂಟಿ ಕೂತ್ಕೊಂಡಿದ್ರು, ಈ ಕಡೆ ನಮ್ಮ ಅತ್ತೆ ಕೂತ್ಕೊಂಡಿದ್ರು, ಈ ಕಡೆ ಆಂಟಿ. ಹಿಂಗೆ ಪಿಕ್ ಆದ ತಕ್ಷಣ 2 ಸೋಲ್ ಮುಖದ ಮೇಲೆ ಬಂದ್ಬಿಟ್ಟಿದೆ. ನನಗೆ ಕಣ್ಮುಂದೆ ಹಿಂಗೆ ಬಂದು ಹೊಡಿತು. ನಾನು ಏನು ಆಂಟಿದು ಸೋಲ್ ಬಂದಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಸೋಲ್ ಅಂದ ಅವ್ರಿಗೆ ಕೇಳಿದೆ, ಯಾವುದೋ ಒಂದು ಲೇಡಿ, ಒಂದು ಜೆಂಟ್ಸ್ ಇದೆ, ಆತ್ಮ ಕಾಣಿಸ್ತಿತ್ತು ಆಂಟಿ ಜೊತೆಯಲ್ಲಿ. ಆಂಟಿ ಯಾಕೆ ಮೂಡ್ ಸ್ವಿಂಗ್ಸು, ಆಂಟಿಗೆ ಯಾಕೆ ಈ ಥರ ಎಲ್ಲ ಪ್ರಾಬ್ಲಮ್ಮು ಅಂತ ಗೊತ್ತಾಗಕ್ಕೆ ಹುಡುಕಾಟದಲ್ಲಿ ಹೋದಾಗ 2 ಸೋಲ್ ಕಾಣ್ತು, ಒಂದು ಹಸ್ಬೆಂಡು, ಒಂದು ಅಕ್ಕಂದು. ಸೊ ನಾನು ಅವರಿಗೆ ಪಿಕ್ ಮಾಡಿದಾಗ ಅವ್ರ ಅಕ್ಕ ಹೇಳಿದ್ದು, ಚಿಕ್ಕ ವಯಸ್ಸಲ್ಲಿ ಸತ್ತೋಗಿದ್ದಾರೆ ಅವರು,
ನೈಟಿನಲ್ಲಿ ಸತ್ತೋಗಿದ್ದಾರೆ. ನಂಗೆ ಗೊತ್ತಿಲ್ಲ ಅವ್ರು ನೈಟಿನಲ್ಲೇ ಸತ್ತೋಗಿದ್ದಾರೆ, ನೇಣ ಹಾಕೊಂಡಿದ್ದಾರೆ. ಬಟ್ ಅಲ್ಲಿ ಏನೋ ಬೇರೆ ಕತೆ ಆಗಿತ್ತು, ಬಟ್ ಅದು ಬೇಡ. ಬಟ್ ಅದನ್ನ ನಾನು ಹೇಳಿದೆ, ಅದಕ್ಕೆ ಸತ್ಯ ಅಂತ ಅವರು ಒಪ್ಕೊಂಡ್ರು. ಅದಾದ್ಮೇಲೆ ಹಸ್ಬೆಂಡ್ಗೆ ಸಿಟ್ಟು ಆಂಟಿ ಮೇಲೆ, ಅದು ಮಗನಿಗೆ ಎಫೆಕ್ಟ್ ಹೊಡಿತಾ ಇತ್ತು. ಸೊ ಅದು ಊಟ ಬಿಸಾಕೋದು, ತಟ್ಟೆ ಬಿಸಾಕೋದು, ಇದೆಲ್ಲ ಯಾಕೆ ಹುಡುಕಾಟದಲ್ಲಿ ಈ ಸೋಲ್ ಅಂದ್ರೆ ಹಸ್ಬೆಂಡು ಎನರ್ಜಿಸ್ ಇರುತ್ತೆ, ವೈಫ್ಸ್ ಅಲ್ಲಿ ಇರುತ್ತೆ. ಮಗ ಅನ್ನೋ ಪ್ರೀತಿನಲ್ಲಿ ಓವರ್ ಪೊಸೆಸಿವ್ ಅಲ್ಲಿ ಮಗನ್ನ ಅದು ವೀಕ್ ಮಾಡ್ಕೊಂಡು ಹೋಗ್ತಿರುತ್ತೆ, ಅದು ಗೊತ್ತಿರಲ್ಲ ಯಾರಿಗೂ ಕೂಡ. ಸೊ ಈ ತರ ತುಂಬಾ ಕೇಸ್ಗಳಾಗೋಗಿತ್ತು. ಅವಾಗ ನಾನು ಅವ್ರನ್ನ ಪಿಕ್ ಮಾಡಿ ಇಲ್ಲಿ ಕೂತ್ಕೊಂಡು ಆನ್ಲೈನಲ್ಲಿ ಪಿಕ್ ಮಾಡಿದೆ, ಅಲ್ಲಿ ಒದ್ದಾಡ್ಬಿಟ್ರು, ಇಡೀ ಮನೆ ಒದ್ದಾಡ್ಬಿಟ್ರು. ಯಾರು? ಆಂಟಿ. ಓಕೆ. ಸೊ ನನಗೆ ಕರಿಯಾಗುವುದು ಆಲ್ರೆಡಿ ಆತ್ಮ ಬಂದ್ಬಿಡ್ತು. ನನಗೆ ಬೈತಾ ಇಲ್ಲ, ನನಗೆ ಯಾರೂ ಬೈಯಲ್ಲ. ನಾನು ನೀವು ಹೇಳ್ದಂಗೆ ನನ್ನ ನಗುಮುಖ ಇರೋದ್ರಿಂದ ಮತ್ತೆ ನಾನು ಬೈಯಂಗೆ ಯಾರನ್ನೂ ಇಟ್ಕೊಳ್ಳೋದೇ ಇಲ್ಲ. ನನ್ನ ಕೈಲಿ ಆಗುತ್ತಾ ನಾನು ಮಾಡ್ತೀನಿ, ಆಗಲ್ವಾ ಅದು ಮಾಡಲ್ಲ, ನಂದು ಆ ಥರ. ಆಮೇಲೆ ನಾನು ನಿಮಗೆ ಗೊತ್ತು, ನನಗೆ ಸುಳ್ಳು ಫೇಕ್ ಎಲ್ಲ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಅದು ಆ ಟೈಮಲ್ಲಿ ನಾನು ಕಲ್ತಿಲ್ಲ. ಅಂದರೆ ನಾನು ನೋಡ್ಲಿಕ್ಕೆ ಬರುತ್ತೆ, ಈ ಸೋಲೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಂದ್ಬಿಟ್ಟಿದೆ, ಕಳ್ಸಕ್ಕೆ ಬರ್ತಾ ಇಲ್ಲ, ಕಳ್ಸೋದು ನಂಗೆ ಗೊತ್ತಿಲ್ಲ. ಸೊ ನಾನು ಗುರುಗಳಿಗೆ ಕೇಳಕ್ಕೆ ಹೋದೆ, ಏನೋ ಮಾಡೋಕ್ಕೆ ಹೋಗಿ ಏನೋ ಆಯ್ತಲ್ಲ. ಆಂಟಿ ಬೇರೆ 1.5 hour ಒದ್ದಾಡಿದ್ದಾರೆ ನನ್ನ ಇದರಲ್ಲಿ. ನನಗೆ ಕಾಳಿನ ಅವಾಗ ಆರಾಧನೆ ಸ್ಟಾರ್ಟ್ ಮಾಡಿದ್ದೆ. ಸುಮ್ಮನೆ ಕಣ್ಮುಚ್ಕೊಂಡು ಖಾಲಿ ಮಾತಾ ಈ ಎನರ್ಜಿನ ಬ್ಲಾಕ್ ಮಾಡಿರಲಿ ಅಂತಂದೆ. ಟಟ್ ಅಂತ 2 ಸೆಕೆಂಡಿಗೆ ಆಂಟಿಗೆ ಎದ್ದು ಕೂತ್ಕೊಂಡ್ಬಿಟ್ರು. ಸೊ ಅವಾಗ ಗೊತ್ತಾಗಿತ್ತು ನನಗೆ, ಸಿದ್ಧಿ ಮಾಡ್ಕೊಂಡಿರೋ ದೇವಿ ಇದ್ದಾಳಲ್ಲ, ಅವಳು ಬ್ಲಾಕ್ ಕಂಪ್ಲೀಟ್ ಮಾಡ್ತಾಳೆ, ಬ್ಲಾಕ್ ಮಾಡ್ತಾಳೆ ಈ ಎನರ್ಜೀಸ್ನ ಅಂತ. ಸೊ ನಾನು ಅವತ್ತಿಂದ ಸಿದ್ಧಿ ಅಂದರೆ ಏನು, ದೈವ ಸಿದ್ಧಿ ಅಂದರೆ ಏನು. ಸೊ ಈಗ ಅಲ್ಲಿರೋಂಥ ಒಂದು ಆತ್ಮನ ನೀವು ನಿಮ್ಮ ದೇವರಿಗೆ ಹೇಳಿ ಅಲ್ಲಿನೇ ಬ್ಲಾಕ್ ಮಾಡಿದ್ರಿ. ಇವಾಗ ಆಂಟಿ ಆರಾಮಿದ್ದಾರೆ. ಈಗ ನಾನು ಕೇಳೋ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ರೀತಿ ಆತ್ಮಗಳನ್ನ ಇಟ್ಕೊಂಡು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು ಅದೆಲ್ಲ ಆಗುತ್ತಾ? ತುಂಬಾ ಸಲ ಆಗಿದೆ. ಅಂದ್ರೆ ನಾನು ಮಾಡೋದೆಲ್ಲ ಇಲ್ಲ, ನನ್ನ ಆತ್ಮ ಬಿಡೋದಾಗ್ಲಿ ಅಂತ ಅದೆಲ್ಲ ಮಾಡಲ್ಲ. ಬಂದಿದ್ದು ತೆಗಿಯೋದಷ್ಟೇ ನನ್ನ ಕೆಲಸ. ಯಾರೋ ಮಾಡ್ಕೊಂಬಂದಿರ್ತಾರೆ, ಎಲ್ಲೋ ಮಾಡ್ಕೊಂಬಂದಿರ್ತಾರೆ, ಯಾರು ಮಾಡಿರ್ತಾರೆ, ಯಾವ ಗುರುಜಿ ಹತ್ರ ಹೋಗಿರ್ತಾರೆ, ಅದು ಫುಲ್ ಫೇಸೇ ಬಂದ್ಬಿಟ್ಟಿರುತ್ತೆ ನನ್ನ ಹತ್ರ. ನಾನು ಅಲ್ಲಿ ಹೋಗಿ ನಾನೇನು ಕಂಪ್ಲೇಂಟ್ ಹೇಳೋದು. ಈಗ ಎಲ್ಲರೂ ಒಂದೊಂದು ದೇವ್ರ ಪೂಜೆ ಮಾಡಿರ್ತೀರ, ನೀವು ಒಂದು ಮಾಡಿರ್ತೀರ, ನಾನು ಒಂದು ಮಾಡಿರ್ತೀನಿ. ಎನರ್ಜಿನಲ್ಲಿದ್ದರೆ ಅದು ನಾನು ಖಂಡಿತ ತೋರಿಸುತ್ತೆ, ಓಕೆನಾ? ಆ ಎನರ್ಜಿನ ತೋರಿಸಿದಾಗ ನಾನು ಏನು ಮಾಡ್ತೀನಿ, ಅವ್ರದ್ದು ಎನರ್ಜಿ ಆ ದೈವನ ಯೂಸ್ ಮಾಡ್ಕೊತೀನಿ ನಾನು. ಸೊ ನಿನ್ನ ಮಗು ಈ ಥರ ಕಷ್ಟಪಡ್ತಾ ಇದೆ, ಇದರಲ್ಲಿ ಎನರ್ಜಿಸಲ್ಲಿದೆ ಅಂದಾಗ ಅದು ಒಂದು ಪ್ರೊಟೆಕ್ಷನ್ ಆಗುತ್ತೆ. ನಿಮಗೆ 24 hours ಎಷ್ಟು ರಿಸಲ್ಟ್ ಸಿಕ್ಕಿರುತ್ತೆ? ಸಿಕ್ಕಿಬಿಟ್ಟೆ ಸಿಕ್ಕಿದೆ ನನಗೆ. 24 hours ಇದೆ, 78 hours ಇದೆ, 1 week ಇದೆ, 1 month ಇದೆ. ಬಟ್ ನನಗೆ ಆಗುತ್ತೆ, ನಾನೇನು ದೇವರಲ್ಲ. ಹೀಗೆ ಮಾಡಿ ಮೇಡಮ್, ಹೀಗೆ ಮಾಡಿ ಅಷ್ಟೇ. ನನಗೆ ಅದು ಟೈಮ್ ಕೊಟ್ಟಿರುತ್ತೆ, ಆ ಟೈಮಿಗೆ ಆಗುತ್ತೆ. ಬಟ್ ಕ್ಲೈಂಟ್ ಇವತ್ತೇ ಆಗೋಗ್ಬೇಕು, ನಾಳೆ ಅದಾಗಲ್ಲ, ನನ್ನ ದೇವರಲ್ಲ. ಇನ್ನು ಕೆಲವರು ದೇವಸ್ಥಾನಗಳನ್ನ ನಾನು ನೋಡಿದ್ದೀನಿ, ದೇವರು ಬರುತ್ತೆ ಅಂತ ಹೇಳಿ ಆ ದೇವರನ್ನು ತ್ರಿಶೂಲ ಹಿಡ್ಕೊಳುತ್ತೆ, ಹಿಂಗೆಲ್ಲ ಆಡುತ್ತೆ, ನಿಂಬೆಹಣ್ಣು ತಿನ್ನುತ್ತೆ, ಮತ್ತೆ ವಿಚಿತ್ರವಾಗಿ ಆಡುತ್ತೆ. ಸೊ ನೀವು ಇಷ್ಟು ದೇವರುಗಳನ್ನ ಹೊಲಿಸ್ಕೊಂಡಿದ್ರಲ್ಲ, ಈ ಥರ ಯಾವತ್ತಾದ್ರೂ ಆಡಿ? ನನಗೆ ಯಾವತ್ತೂ ನಂಗೆ ಗೂಸ್ ಬಂಪ್ಸ್ ಬರುತ್ತೆ, ಅದೆಲ್ಲ ಸುಳ್ಳಿಲ್ಲ. ಗೂಸ್ ಬಂಪ್ಸ್ ಬರುತ್ತೆ, ಬಾಡಿ ಸ್ವಲ್ಪ ಶೇಕ್ ಆಗುತ್ತೆ ನನಗೆ, ತುಂಬ ಎನರ್ಜಿ ಪಿಕ್ ಆದಾಗ. ನಾನು ನಿದ್ದೆ ಮಾಡಲ್ಲ ಓವರ್ ನೈಟು, ಎಲ್ಲ ಕ್ಲೈಂಟ್ಸ್ಗೂ ಗೊತ್ತು. ನಾನು ನೈಟ್ ಎಲ್ಲ ನನಗೆ ಎಷ್ಟು ಬೆಳಗ್ಗೆ ಆಗುತ್ತೆ ಅಷ್ಟು ನಿದ್ದೆ ಬರುತ್ತೆ, ನನಗೆ ರಾತ್ರಿ ನಿದ್ದೆ ಬರಲ್ಲ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಐತೆ. ಬೇರೆಯವ್ರದ್ದು ದೇವ್ರು ಬರುತ್ತೆ, ನಾನು ಮುಂದೆನೇ ನೋಡಿದ್ದೀನಿ ಎಷ್ಟೋ ಸಲ ದೇವ್ರು ಬರುತ್ತೆ. ನಾನು ಕೇಳೋದು, ದೇವ್ರು ಒಂದು ಸೈಲೆಂಟಾಗಿರುತ್ತೆ, ನಿನ್ನ ಒಂದು ಸಬ್ ಕಾನ್ಷಿಯಸ್ ಅಲ್ಲಿ ಮೈಂಡಲ್ಲಿ ಇರುತ್ತೆ ಆ ದೈವ ಅನ್ನೋದು, ಅದೊಂದು ಎನರ್ಜೀಸ್ ಅದಷ್ಟು. ನಾನು ದೈವದ ಬಗ್ಗೆ ಮಾತಾಡಲ್ಲ, ಈ ದೇವ್ರು ಬರುತ್ತೆ ಅಂತ ಹೇಳ್ತಾರೆ ನೋಡಿ. ದೇವ್ರು ಬರುತ್ತೆ, ಇದೊಂದು ದೇವ್ರು, ಅಮ್ಮ, ಇದು ತಂಗಿ, ನನ್ನ ಮೇಲೆ ಹಿಂಗೆ ಬಂತು, ಅದೆಲ್ಲ ಹೆಂಗೆ ಗೊತ್ತಾ? ಅದೆಲ್ಲ ಒಂಥರ ಸಬ್ ಕಾನ್ಷಿಯಸ್ ಅಲ್ಲಿ ಅನ್ಸುತ್ತೆ, ನನಗೆ ಅನ್ಸಿದ್ದು. ನನಗೆ ಮಾತ್ರ ನಾನು ಕೂಡ ಒಪ್ಕೊಳ್ತೀನಿ. ನೀವು ನೋಡ್ತಾ ಇರೋಂಥ ವೀಕ್ಷಕರು ಇದನ್ನು ಒಪ್ಕೊಳ್ತಿರೋಲ್ಲ ನನಗೆ ಗೊತ್ತಿಲ್ಲ. ಸುಮಾರು ಜನ ದೇವರು ಬಂದವ್ರ ಮೈ ಮೇಲೆ ಹೋಗಿ ಏನೇನೋ ಕೊಟ್ಟು ನನಗೆ ಏನಾಗ್ತಿದೆ ಏನು ಕತೆ ಅದೆಲ್ಲ ಕೇಳ್ತಾರೆ. ದೇವರೆಲ್ಲ ಹಿಂಗೆಲ್ಲ ಒಂಥರ ಆಡ್ತಾ ಇರ್ತಾರೆ, ಅದನ್ನು ನೋಡಿದ್ದೀರಾ. ಬಟ್ ದೇವರು ನಿಜವಾಗ್ಲೂ ಬಂದರೆ ದೇಹ ತುಂಬಾ ಸೂಕ್ಷ್ಮವಾಗಿರುತ್ತೆ ಹಾಗೂ ತುಂಬಾ ಸೈಲೆಂಟಾಗಿರುತ್ತೆ. ಅಂದರೆ ಏನೂ ಮಾತಾಡಿದಿರಾ, ಒಂದು ರೀತಿ ಅವ್ರು ಹೇಳ್ತಾರಲ್ಲ ಗೂಸ್ಬಂಬು, ಇದು ಸತ್ಯ. ಇನ್ನು ಯಾರ್ಯಾರು ಒಂಥರ ವಿಚಿತ್ರವಾಗಿ ಆಡ್ತಾರೆ, ಅವರ ಮನಸ್ಥಿತಿಗಳು ಸರಿ ಇರಲ್ಲ, ಸೊ ಹಾಗಾಗಿ ಪರಿಸ್ಥಿತಿಗಳು ಹಂಗಾಗತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಮಾತಾಡ್ತಾ ಮೇಡಮ್, ನಾನು ನಿಮ್ಗೆ ಮಾತ್ರ ನಿಮ್ಮನ್ನು ಮೆಚ್ಕೊಳಕ್ಕೆ ಈ ಮಾತು ಹೇಳ್ತಿಲ್ಲ. ನೀವು ಆವಾಗಲೇ ಇಲ್ಲಿ ಹಿಂಗೆ ಇಟ್ಕೊಂಡು ಏನು ಕಾಣಿಸುತ್ತೆ ನನ್ನ ಬಗ್ಗೆ ಹೇಳಿ ಅಂತಂದಾಗ ವೆಂಕಟರಮಣ ಸ್ವಾಮಿ ಬರ್ತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ನಾನು ನಿಮ್ಮನ್ನು ನೋಡ್ತಾ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಮೇಡಮ್.
ಯೆಲ್ಲೋ ಕಲರ್ ಫೇಸಲ್ಲಿರುವಂಥ ಒಂದು ದುರ್ಗಾಮಾತೆ, ಆ ದುರ್ಗಾಮಾತೆ ನನಗೆ ಕಾಣ್ತಾ ಇದ್ದಾರೆ. ಅದು ದುರ್ಗಾ ದೀಪದಲ್ಲಿ ನಾನು ನೋಡಿದ್ದೀನಿ. ಸೊ ಆ ಒಂದು ರಿಸಮಲ್ಲಿ ನನಗೆ ಕಾಣ್ತಿದೆ. ಸೊ ಗೊತ್ತಿಲ್ಲ, ಐ ಆಮ್ ನಾಟ್ ಆಲ್ ಆಕರ್ಷಿಕ್ ರೀಡರ್, ಬಟ್ ನೀವು ನೋಡಿದ್ರೆ ನನಗೆ ಅದು ಕಾಣ್ತಿದೆ. ನಾನು ದುರ್ಗೆ ನಮಸ್ಕಾರ ತುಂಬ ಮಾಡ್ತೀನಿ ಮನೆಯಲ್ಲಿ. ಸೊ ನನ್ನನ್ನು ಎಲ್ಲ ಕ್ಲೈಂಟ್ಸು ಬೆಳಗ್ಗೆ ನೀವು ನನ್ನ ಇದನ್ನ ರಿವ್ಯೂವಲ್ಲಿ ನೋಡಿ, ನನ್ನ ಸ್ಟೇಟಸ್ ನೋಡಿರ್ಬೇಕು, ಎಲ್ಲರೂ ಕ್ಲೈಂಟ್ಸ್ ಹಾಕೋದಷ್ಟೇ, ಮ್ಯಾಮ್ ನೀವು ಬೆಳಗ್ಗೆ ನಮ್ಮ ಮನೆ ಕುಂಕುಮಕ್ಕೆ ಬಂದಿದ್ರಿ ಕನಸಲ್ಲಿ. ಫಾರಿನಲ್ಲಿ ಕೆನಡಾದಲ್ಲಿ ಒಂದು ಕ್ಲೈಂಟ್ ಇದ್ದಾರೆ ನನಗೆ, ಅವ್ನು ಆ್ಯಕ್ಚುಲಿ ಪಾಪ ಕಾಲೇ ಮಾಡಲ್ಲ, ಬಟ್ ವಾಯ್ಸ್ ನೋಟ್ ಹಾಕ್ಸ್ಕೊತಾನೆ. ಆ ಹುಡುಗ, ಮೇಡಮ್ ನನಗೆ ಬೆಳಗ್ಗೆ ಕನಸಲ್ಲಿ ನೀವು ಬಂದು ನಮ್ಮ ಮನೇಲಿ ಕುಂಕುಮ ತೊಗೊಂಡು ಹೋಗಿದ್ರೆ, ಆ ದಿನ ಅವ್ರಿಗೆ ವೈಬ್ಸ್ ಚೇಂಜ್ ಆಗಿರುತ್ತೆ. ಅದು ನಾನಲ್ಲ, ಅದು ದೇವಿ ನನಗೆ ಕೊಡ್ತಾ ಇರೋದು ಇವಾಗ ನನ್ನನ್ನು. ಬಟ್ ನನ್ನನ್ನು ಆಚೆ ಬಿಡಲ್ಲ ಅವಳು. ಇವತ್ತಿಗೂ ನಿಮ್ಗೆ ಗೊತ್ತು, ನೀವು ಸ್ಟುಡಿಯೋ ಬಾ ಅಂದ್ರಿ, ಎಷ್ಟೋ ಜನ ಗೊತ್ತಿದೆ ನಾನು ಸ್ಟುಡಿಯೋ ಒಂದು ಆಚೆ ಬಂದು, ನನಗೆ ಆ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ. ಯಾಕಂದರೆ ನನಗೆ ಎಷ್ಟು ಜನ ಪ್ರೀತಿಸ್ತಾರೆ, ಅಷ್ಟು ಜನ ನೆಗೆಟಿವ್ ಇದ್ದಾರೆ. ನನಗೂ ಕನೆಕ್ಟ್ ಆಗುತ್ತೆ. ನಾನು ದಿನ ಅನುಷ್ಠಾನದಲ್ಲಿ ಇರಬೇಕು. ಒಂದು ನೆಗೆಟಿವ್ ತೆಗೆದ್ರೆ ನಾನು 24 hours ಯಾರ ಜೊತೆನೂ ಮಾತಾಡಲ್ಲ. ಯಾಕಂದರೆ ಒಂದೊಂದು ಸ್ಟ್ರಾಂಗ್ ನೆಗೆಟಿವ್ ಎನರ್ಜಿ ನನಗೂ ಸುತ್ತೋಡಿಸ್ತಾ ಇರುತ್ತೆ, ನನಗೂ ಬೆಳೆಸ್ತಿರುತ್ತೆ, ನನಗೂ ಪ್ರೊಟೆಕ್ಷನ್ ಬೇಕಾಗಿರುತ್ತೆ. ಹಾಗೆ ನಾನು 24 hours ಯಾರ ಜೊತೆನೂ ಮಾತಾಡಲ್ಲ. ಯಾಕಂದರೆ ನಾನು ಅನುಷ್ಠಾನದಲ್ಲಿ ಕುತ್ಕೋಬೇಕು, ಇಲ್ಲ ನನಗೆ ಒಬ್ಬ ಗುರು ಇರ್ತಾನೆ, ಅವ್ರ ಹತ್ರ ಕ್ಲೆನ್ಸಿಂಗ್ ಮಾಡಿಸ್ಕೋಬೇಕು. ಈ ಥರ ತುಂಬ ಎಕ್ಸ್ಪೀರಿಯನ್ಸ್ಗಳಾಗೋಗಿದೆ. ನಮಗೆ ಬೆಳಗ್ಗೆ ಎದ್ರೆ ಅದೇ ವೈಬ್ಸ್. ಒಟ್ಟಲ್ಲಿ ನಿಮ್ಮನ್ನು ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ತಿಳ್ಕೊಳ್ತಾ ಇರೋದು, ಒಂದು ದೇಹನ, ಒಂದು ವ್ಯಕ್ತಿನ ನೀವು ನೋಡಿದ ಮೇಲೆ ಅವರಲ್ಲಿರುವಂಥ ಆರಾ ಅದು ನೆಗೆಟಿವಾ ಪಾಸಿಟಿವಾ ಅಂತ ಖಂಡಿತವಾಗ್ಲೂ ನೇರವಾಗಿ ಹೇಳ್ತೀರಾ. ಆಮೇಲೆ ಹೆಲ್ತ್ದು ಇಶ್ಯೂಸ್ ಏನಾದ್ರು ಇದ್ರೆ ಈ ಪೋರ್ಷನ್ ಹೋಗಿ ಸ್ಕ್ಯಾನ್ ಮಾಡುತ್ತೆ. ನೀವು ಅಲ್ಲಿ ಮೆಡಿಕಲ್ ಸ್ಕ್ಯಾನ್ ಆಗ್ಬೋದು, ನನ್ನ ಹತ್ರ ಇದೇ ಪೋರ್ಷನ್ಗೆ ಹೋಗಿ ಸ್ಕ್ಯಾನ್ ಆಗುತ್ತೆ. ಈ ಪ್ರೊಸೆಸ್ ಹೆಂಗೆ ನಡೀತೆ ಮೇಡಮ್? ಅಂದರೆ ಈಗ ನಾನು ನೋಡಿದ ತಕ್ಷಣ ನನಗೆ ಏನಾದರೂ ಹೆಲ್ತ್ ಇಶ್ಯೂಸ್ ನಾನೇನು ಪ್ರೋಸೆಸ್ ಮಾಡಲ್ಲ. ಬೇರೆಯವ್ರದ್ದನ್ನ ಮಲ್ಕೊಳ್ಳಿ ಕೂತ್ಕೊಳ್ಳಿ ಅವೆಲ್ಲ ಇಲ್ಲ ನನ್ನ ಹತ್ರ. ನೀವು ಬಂದರೆ ನೀವು ಗೊತ್ತಿರೋದೆ ನನ್ನ ಕ್ಲೈಂಟ್ ಏನೇ ಮಾತಾಡ್ತಾ ಒಂದು ಕ್ಲೈಂಟಿಗಿದೆ ಮಾತಾಡ್ತಾ ಹೇಳ್ತಾರೆ, ನಿಮ್ಮ ಮೂಗಲ್ಲಿ ಪ್ರಾಬ್ಲಮ್ ಆಗುತ್ತದೆ ಅಂತ ಮೆಸೇಜ್ ಹಾಕಿದ್ರು ನನಗೆ. ಮೂಗಲ್ಲಿ ನೀವು ಹೇಳಿದ್ಮೇಲೆ ನಂಗೆ ಮೂಗಲ್ ಇದು ಪ್ರಾಬ್ಲಮ್ ಆಯಿತು ಅಂತ. ಸೊ ನಮಗೆ ಅದು ಮುಂಚೆ ಗೊತ್ತಾಗುತ್ತೆ. ಒಂದ್ಸಲ ಕಾಲ್ಸಲ್ಲೂ ಅಷ್ಟೇ ಏನೋ ಮಿಸ್ಸಾಗಿ ತೊಗೊಂಡ್ಬಿಟ್ಟಿದ್ದೆ ಒಂದು ಕ್ಲೈಂಟು. ಅವಳು ಒಬ್ಳು ಸೈಕಾಟ್ರಿಸ್ಟ್ ಡಾಕ್ಟರ್. ಅವಳು ಯಾವುದೋ ಕಾಲ್ ಪಿಕ್ ಮಾಡೋಕ್ಕೆ ಹೋಗಿ ನಾನು ಅವಳ ಕಾಲ್ ಪಿಕ್ ಮಾಡಿಬಿಟ್ಟಿದ್ದೀನಿ ಲೈನಲ್ಲಿ. 15 minutes ರೀಡಿಂಗ್ ಕೊಟ್ಟಿದ್ದೀನಿ ಕಣ್ಮುಚ್ಕೊಂಡು. ನೀನು ಬ್ರಾಹ್ಮಿನ್ನು, ನೀನು ಹೀಗಿದ್ಯಾ, ನೀನು ಹೀಗಿದ್ಯಾ, ಹಾಗೆ ಹೀಗೆಲ್ಲ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅರ್ಧ ಆದ್ಮೇಲೆ ನೆನಪಾಗಿದೆ, ಇವಳಲ್ಲ ಅಂತ ಬಂದು ದೇವಿ ಹೇಳ್ತಾರೆ, ಇದು ನೀನು ಪಿಕ್ ಮಾಡಿರೋ ಕಾಲ್ ಇವಳಲ್ಲ ಅಂತ ಹೇಳಿದ್ದು. ಎಷ್ಟೊಂದು ಲೇಟ್, ಒಂದು 15 minutes ಆದ್ಮೇಲೆ ಸತ್ಯ ಆಗೋಗಿತ್ತು. ಬಟ್ ನಾನು ತಗೊಂಡಿದ್ದು ಪೇಮೆಂಟ್ ಆಗಿರೋ ಕ್ಲೈಂಟ್. ಅವಳು ಅದೇ ಇಂಪ್ರೆಸ್ ಆಗಿ ಅವ್ರದ್ದು ಹುಡುಗಗೆ ಮಾತು ಬರಲ್ಲ. ಸೊ ಆ ಮಾತನ್ನ ಹೀಲಿಂಗ್ ನಾನು ಮಾಡಿರೋದು. ಎಷ್ಟು ಜನ ಟ್ರೈ ಮಾಡಿದ್ದಾರೆ ಗೊತ್ತಾ ನಿಮಗೆ? ಅವಳು ಇವತ್ತಿಗೂ ನನ್ನ ಗ್ರ್ಯಾಟಿಟ್ಯೂಡ್. ಅವಳು ಡಾಕ್ಟರು. ಎವ್ರಿ ಮಂತ್ ನನ್ನನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಅವನ ಅನ್ನ ಹುಡುಗ ಮೊನ್ನೆನೂ ಬಂದು ಹೋಗಿದ್ದಾನೆ. ವೆರಿ ನೈಸ್, ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ವಿಚಾರಗಳನ್ನ ನಾನು ತಿಳ್ಕೊಂಡೆ. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಐ ಆಮ್ ವೆರಿ ಲಕ್ಕಿ ಟು ಮೀಟ್ ಮೇಡಮ್. ತುಂಬ ಖುಷಿ ಆಗ್ತಿದೆ ದಿವ್ಯಾ ಮೇಡಮ್ನ ಮೀಟ್ ಮಾಡೋದಕ್ಕೆ. ಇಲ್ಲಿ ಎನರ್ಜಿ ಬೂಸ್ಟರ್ ಇದೆ, ಸುಮಾರು ಕಾರ್ಡ್ಸ್ ಇದೆ. ಒಂದು ಯಾಕೆ ನಾವು ಲೈವ್ ಟೆಸ್ಟ್ ಮಾಡಲೇಬಾರ್ದು ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ಕೂಡ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಶ್ನೆಗಳಿದೆ, ಈ ಲೈವ್ ಟೆಸ್ಟ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ವರಾಯ್ ಸ್ಟುಡಿಯೋಸ್ನ. ಮತ್ತೆ ಕೇಳ್ತಾ ಇದ್ದೀನಿ, ನೀವೇನಾದರೂ ನೇರವಾಗಿ ಭೇಟಿ ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಇವರ ಫೋನ್ ನಂಬರ್ ಹಾಗೂ ಇವರ ವಿಳಾಸನ ತಿಳಿಸಿರ್ತೀನಿ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ತುಂಬ ಜನಕ್ಕೆ ಇವರು ಬೇಕು, ಹಾಗೂ ತುಂಬ ಜನ ಇವ್ರನ್ನ ನಂಬ್ತಿದ್ದಾರೆ, ಹಾಗೂ ತುಂಬ ಜನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ. ಈಗ ಲಕ್ಷಾಂತರ ಜನಕ್ಕೆ ತಲುಪಲಿ, ಇವರಿಂದ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾದರೆ ಇನ್ಯಾಕೆ ನೇರವಾಗಿ ಭೇಟಿ ಆಗ್ತಿರಲ್ಲ, ಇಲ್ಲಿದೆ ಇವರ ಸಂಪೂರ್ಣವಾದ ಮಾಹಿತಿ.